ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಭೆ ವಿತ್ ಸಭಾ. 4ನೇ ತಾರೀಕು ವಿಧಾನಸಭೆ ದೊಡ್ಡ ಹೈಡ್ರಾಮಾಕ್ಕೆ ಸಾಕ್ಷಿಯಾಗುತ್ತೆ. ಬಳಸಬಾರ್ದಾಗಿರುವಂತಹ ಪದಗಳ ಬಳಕೆಯಲ್ಲಾಗುತ್ತೆ. ವಿಧಾನ ಪರಿಷತ್ತನ್ನ ಚಿಂತಕರ ಚಾವಡಿ ಮೇಲ್ಮನೆ ಅಂತ ಕರೆದ್ರೆ ವಿಧಾನಸಭೆ ಅನ್ನುವಂತಹದ್ದಿದೆಯಲ್ಲ, ಅದು ಸಾರ್ವಜನಿಕರ ಸಮಸ್ಯೆಗಳನ್ನ ಪ್ರಶ್ನೆ ಮಾಡುವಂತಹ ಮತ್ತು ಚರ್ಚೆ ಮಾಡುವಂತಹ ಅತ್ಯುನ್ನತ ಜಾಗ. ಆ ಜಾಗದಲ್ಲಿ ಕೇಂದ್ರ ಬಿಂದುವಾಗಿದ್ದು ಶಾಸಕ ಶಿವಲಿಂಗೇಗೌಡ. ಇಡೀ ಕರ್ನಾಟಕದಲ್ಲಿ ಅವರು ಆಡಿರುವಂತಹ ಮಾತು, ಅವರು ಆಡಿರುವಂತಹ ಭಾಷಣ, ಆ ಪದ ಪ್ರಯೋಗ ಮತ್ತು ಬಿಜೆಪಿಯ ಹೋರಾಟ ಏನಿತ್ತು, ಬಿಜೆಪಿಯ ಪ್ರತಿಭಟನೆ ಏನಿತ್ತು, ಅದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಶಿವಲಿಂಗೇಗೌಡರು ಆ ಸಂದರ್ಭದಲ್ಲಿ ತಾಳ್ಮೆ ಯಾಕೆ ಕಳ್ಕೊಂಡ್ರು, ಏನೆಲ್ಲ ಆಯ್ತು, ಅವ್ರೇನ್ ಹೇಳ್ಬೇಕು ಅಂತ ಬಯಸ್ತಾ ಇದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ವಿತ್ ಸಭಾ ಕಾರ್ಯಕ್ರಮದಲ್ಲಿ ಅವ್ರನ್ನೇ ನಾನು ಇನ್ವೈಟ್ ಮಾಡಿದ್ದೀನಿ. ಲೆಟ್ಸ್ ವೆಲ್ಕಮ್ ಶಿವಲಿಂಗೇಗೌಡರು ಸರ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದೆ. ವಿಧಾನ ಪರಿಷತ್ ಮತ್ತು ವಿಧಾನಸಭೆ ನಮ್ಮ ಕರ್ನಾಟಕದ ಪ್ರಮುಖ ಅಂಗ. ಜನರ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕಾಗಿರುವಂತಹ ಜಾಗ. ಏನಾಯ್ತು ಸರ್ 4ನೇ ತಾರೀಕು? ಈಗ 4ನೇ ತಾರೀಕು ಚರ್ಚೆ ಅದು ಭಾಳವಾಗೇ ನಡೀತಾ ಇತ್ತು. ಚರ್ಚೆಗಳು ಅದೆಲ್ಲ ವಿಧಾನಸಭೆಯಲ್ಲಿ ನಡೀತಕ್ಕಂಥದ್ದು ಸಹಜವಾಗೇ ಇರುತ್ತೆ. ಆಡಳಿತ ಪಕ್ಷ ಪ್ರತಿಪಕ್ಷಗಳ ಮೇಲೆ ಮಲ್ಲಿ ತಿಕ್ಕಾಟ ಇರುತ್ತೆ. ಆದರೆ ಇತ್ತೀಚೆಗೆ ಯಾಕೋ ಈ ಪ್ರತಿಪಕ್ಷಗಳು ಯಾವುದೇ ಒಂದು ವಿಚಾರವನ್ನು ಸಮಗ್ರವಾಗಿ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಕೇಳಿಸ್ಕೊಳ್ತಾ ಇಲ್ಲ, ಚರ್ಚೆ ಮಾಡ್ತಾ ಇಲ್ಲ. ಅದಕ್ಕೆ ಒಂದು ಅಡಿಚಣೆಯನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಜಾಸ್ತಿ ಮಾಡ್ತಾ ಇದ್ದಾರೆ. ಇವತ್ತು ಈ 4ನೇ ತಾರೀಕು ನಡೆದಂಥ ಒಂದು ಘಟನೆ ಏನು ಅಂತಂದರೆ, ಅವರು ಒಬ್ಬ ಅಬಕಾರಿ ಸಚಿವರ ಮೇಲೆ ನಿರ್ಣಯವನ್ನು ತಂದು ಆ ನಿರ್ಣಯದ ವಿರುದ್ಧ ಧರಣಿಗೆ ಹೋದರು. ನಿರ್ಣಯ ಅವರು ರಾಜೀನಾಮೆ ಕೊಡಬೇಕು, ಅವರು ಭ್ರಷ್ಟರು, ಅದು ಇದು ಏನೋ ದಾಖಲಾತಿಗಳೇ ಅಂಥದ್ದು ಹೇಳ್ಕೊಂಡು ಹೋದರು. ಅದು ಎಲ್ಲ ಕಾಲದಲ್ಲೂ ಇದ್ದದ್ದೇ. ಆದರೆ ನಮ್ಮ ನರೇಗಾ ಮುಖ್ಯಮಂತ್ರಿಗಳು ನರೇಗಾವನ್ನು ವಿರೋಧಿಸಿ ಏನು ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ತಂದಂಥ ಉದ್ಯೋಗ ಭರವಸೆಯ ಯೋಜನೆ ಏನಿತ್ತು, ಆ ಯೋಜನೆಯ ಬಗ್ಗೆ ಒಂದು ಚರ್ಚೆ ಆಗಿ ಆ ನಿರ್ಣಯವನ್ನು ನಾವು ಇದನ್ನು ತಿರಸ್ಕಾರ ಮಾಡ್ತಾಯಿದ್ದೀವಿ, ಇಂತಿಂಥ ಕಾರಣಗಳಿಗೋಸ್ಕರ ಈ ಸಭೆ ನಿರ್ಣಯವನ್ನು ಅವರು ತೆಗೆದುಕೊಂಡಿರ್ತಕ್ಕಂಥ ಕಾನೂನನ್ನು ಏನು ಸಂವಿಧಾನವನ್ನು ಬದಲಾವಣೆ ಮಾಡಿದ್ದಾರೆ ಅದನ್ನು ನಾವು ತಿರಸ್ಕಾರ ಮಾಡ್ತೀವಿ ಅಂತಕ್ಕಂಥ ನಿರ್ಣಯವನ್ನು ಮುಖ್ಯಮಂತ್ರಿಗಳು ಮಂಡನೆ ಮಾಡಿದರು. ಅದು ಈಗಾಗಲೇ ರಾಜ್ಯದಲ್ಲಿ ರಾಷ್ಟ್ರದಲ್ಲೆಲ್ಲ ನಡೀತಾ ಇರಬೇಕಾದ್ರೆ ಆ ನಿರ್ಣಯದ ಮಂಡಿಸಿದ್ದ ಸಂಜೆ ಮುಖ್ಯಮಂತ್ರಿಗಳು ಮಂಡಿಸೋವರೆಗೂ ಸುಮ್ಮನಿದ್ರು. ನಿರ್ಣಯವನ್ನು ಮಂಡಿಸಿ ಸಂಜೆ ಈ ಅಬಕಾರಿ ಇಲಾಖೆ ಇದನ್ನು ಚರ್ಚೆಗೆ ತಗೊಂಡು ಅವರು ಹಗಲು ರಾತ್ರಿ ಧರಣಿಗೆ ಹೋದರು. ಅದು ಅವರ ಸಿದ್ಧಾಂತ. ನಾನು ಅದರ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ, ಅವರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ಈ ನಿರ್ಣಯವನ್ನು ಏನು ಮುಖ್ಯಮಂತ್ರಿಗಳು ಮಂಡನೆ ಮಾಡಿದರು, ಈ ನಿರ್ಣಯವನ್ನು ನಾವು ಸ್ವಲ್ಪ ಚರ್ಚೆ ಮಾಡಿ ನಾವು ಇದಕ್ಕೆ ಕಳಿಸ್ಕೊಡೋಣ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರಪತಿಯವರಿಗೆ ಅಂತೇಳಿ ನೀವೆಲ್ಲ ಕೆಲವು ಜನ ಮಾತಾಡೋರಿದ್ರು, ಅವರನ್ನು ಮಾತಾಡಿ ಅಂತೇಳಿ ಹೇಳಿದರು. ಆದರೆ ಇವರು ಬಾವಿನಲ್ಲಿದ್ದಂಥವರು ತಿಮ್ಮಾಪುರ ಅವರಿಗೆ ಅಬಕಾರಿ ಸಚಿವರಿಗೆ ಧಿಕ್ಕಾರ ಕೂಗ್ತಾಯಿದ್ರು. ಅವ್ರು ಕೂಗ್ಕೊಳ್ಳಿ, ಅದು ಅವ್ರಿಷ್ಟ. ಆದರೆ ಈ ನರೇಗಾ ವಿಚಾರ ಚರ್ಚೆ ಪ್ರಾರಂಭ ಆದ ತಕ್ಷಣ ಇವರು ಧಿಕ್ಕಾರಗಳನ್ನು ಯಾರು ಭಾಷಣ ಮಾಡಲಿಕ್ಕೆ ಎದ್ದು ನಿಲ್ತಾರೆ ಅವ್ರ ಮೇಲೆ ಧಿಕ್ಕಾರಗಳನ್ನು ಕೂಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನೀವು ಕೂಡ ವಿರೋಧ ಪಕ್ಷದಲ್ಲಿದ್ದಾಗ ಆಗಿದೆ ಇಲ್ಲ, ನಾವು ಯಾರು ತಪ್ಪು ಮಾಡಿದ್ದಾರೆ, ಯಾರ ಮೇಲೆ ಆಪಾದನೆ ಇದೆ ಅವ್ರ ಮೇಲೆ ಧಿಕ್ಕಾರ ಕೂಗ್ತಾ ಇದ್ದು. ಭಾಷಣ ಮಾಡೋರ ಮೇಲಲ್ಲ. ಇದು ಹೊಸ ಸಂಪ್ರದಾಯ. ಇದು ಇವರು BJP ಪಕ್ಷದವರು ಹುಟ್ಟಾಕಿದ್ದು ಹೊಸ ಸರ್ಕಾರ, ಹೊಸ ವ್ಯವಸ್ಥೆನ ಹುಟ್ಟಾಕಿ ಫಸ್ಟು ಶರತ್ ಬಚ್ಚೇಗೌಡರು ಮಾತನಾಡ್ತಾಯಿದ್ರು. ಫಸ್ಟು ನಮ್ಮ ಪಕ್ಕ ಅಲ್ಲ, ನನ್ನ ಪಕ್ಕ ಕೂತದ್ದು, ಆಮೇಲೆ ನಾನು ಮಾತಾಡ್ಬೇಕಾದ್ರೆ ಬಂದರು. ಮೊದಲು ಶರತ್ ಬಚ್ಚೇಗೌಡರು ಭಾಳ ಚೆನ್ನಾಗಿ ಹೇಳ್ತಾಯಿದ್ರು. ಅವ್ರಿಗೂ ಅಡಚಣೆ ಉಂಟು ಮಾಡಿರು. ಅವ್ರಿಗೂ ಕಿಯೋನಿಕ್ಸಲ್ಲಿ ಕೋಟಿ ಲೂಟಿ ಅಂತೇಳಿ ಕೂಗ್ತಿದ್ರು. ನಾವು ಧರಣಿ ಮಾಡಿದ್ದೀವಿ ಎಂತ ಅವ್ರ ಮೇಲೂ ಕೂಗಿರು ವೈಯಕ್ತಿಕವಾಗಿ. ಅದಾದಮೇಲೆ ನನಗೆ ಅವಕಾಶವನ್ನು ಸ್ಪೀಕರ್ ಅವರು ಕೊಟ್ಟರು.
ಕೊಟ್ಟ ತಕ್ಷಣ ಇವರು ನನ್ನ ಬದುಕಿನ ಬಗ್ಗೆ ನಾನೇನು ನಡ್ಕೊಂಬಂದಿದ್ದೀನಿ ಆ ಬದುಕಿನ ಬಗ್ಗೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಕೂಗಲಿಕ್ಕೆ ಪ್ರಾರಂಭ ಮಾಡಿದರು. ಇದು ಇವತ್ತಿಂದಲ್ಲ, ಇಲ್ಲಿ 2 ವರ್ಷದಿಂದ ಅಲ್ಲಿ ವೇದವಾಸ ಕಾಮತ್ ಅನ್ನೋರೊಬ್ಬರು, ಶರಣು ಸಲಗಾರನರು, ಸುರೇಶ್ ಗೌಡ್ರು, ಇನ್ನು ಇತರೆಯವರು BJP ಒಂದು 4, 7, 8, 10 ಜನ ಆ ಮೂಲೆಯಲ್ಲಿ ನನ್ನ ಭಾಷಣ ಮಾಡೋಕ್ಕೆ ಎದ್ದ ತಕ್ಷಣ, ನನ್ನ ವಿಚಾರ ಮಂಡನೆ ಮಾಡಲಿಕ್ಕೆ ಎದ್ದ ತಕ್ಷಣ ನನ್ನ ಭಾಷಣ ಯಾರಿಗೂ ಕೇಳಬಾರ್ದು, ನನಗೆ ಅಡಚಣೆ ಉಂಟು ಮಾಡಬೇಕು, ನಾನು ಏನು ಪ್ರಿಪೇರ್ ಆಗಿ ಬಂದಿರ್ತೀನಿ ಯಾವ ವಿಚಾರನ ಮಂಡನೆ ಮಾಡಬೇಕು ಅಂತ ಅದನ್ನು ತಪ್ಪಿಸ್ಬೇಕು, ದಾರಿ ತಪ್ಪಿಸ್ಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ. ಇದನ್ನು ಮಾಡ್ಕೊಂಡೇ ಬರ್ತಾಯಿದ್ರು. ನಾನು ಅವ್ರನ್ನ ನಿಮ್ಮ ಕಡೆ ಆ ಕಡೆ ಮುಖ ನೋಡಲ್ಲ, ಹೋಗ್ರಿ ನಿಮ್ಮ ಮುಖ ನೋಡೋಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ, ಯಾಕ್ರಿ ಹಿಂಗೆಲ್ಲ ಈ ವ್ಯವಸ್ಥೆ ಒಳಗೆ ಹಿಂಗೆ ಇದು ಮಾಡ್ತೀರಿ, ಇದು ನಿಮ್ಮದು ಇದೇನ್ರಿ ಅಂತ ಎಲ್ಲ ಚಡಾಯಿಸಿ ಮಾತಾಡಿರೋದು ಉಂಟು ಹಿಂದೆ. ಆದರೆ ಈ ಸಾರಿ ಏಕಾಏಕಿ ಬಂದು ನನ್ನ ವೈಯಕ್ತಿಕ ಬದುಕಿನಲ್ಲಿ ಯಾರಾದ್ರೂ ವಿಧಾನಸಭೆಯಲ್ಲಿ ವೈಯಕ್ತಿಕ ಬದುಕನ್ನು ತಪ್ಪು ಮಾಡಿದನ್ನು ನಾನು ತಪ್ಪಿಸ್ತಲ್ಲ, ನನ್ನ ಮೇಲೆ ಬೇಕಾದ್ರೆ ಇವ್ನು ಇಂತಿಂಥ ತಪ್ಪು ಮಾಡೇನೆ ಅಂತ ನಿರ್ಣಯ ಮಂಡಿಸಿ ನನ್ನ ಮೇಲೆ ಚರ್ಚೆ ಮಾಡಲಿ, ಏನು ಬೇಕಾದ್ರೂ ಮಾಡಲಿ, ಏನು ಬೇಕಾದ್ರೂ ಕಂಡುಹಿಡಿದು ನಾನು ತಪ್ಪು ಮಾಡಿದರೆ ಶಿಕ್ಷೆ ಕೊಡಲಿ. ನಾನು ಏನೂ ತಪ್ಪು ಮಾಡ್ದಲ್ಲೇ ಭಾಷಣ ಮಾಡೋಕ್ಕೆ ಎದ್ದರ ಮೇಲೆಲ್ಲ ಇವರು ಕೂಗಾಡ್ಕೊಳ್ಳಿ, ನಮ್ಮ ಇಂಟ್ರೆಸ್ಟ್ ಇದೆ, ಕೂಗಾಡಿದಾಗಲೇ ನಾವು ಹೌಸ್ ಆರ್ಡ್ರಲ್ಲಿ ಇಲ್ಲದೇ ಇದ್ರೂ ನಾವು ಭಾಷಣ ಮಾಡ್ತಾಯಿದ್ದೀವಿ, ನಡೆಸ್ತಾ ಇದ್ವಿ. ನಾವು ಚರ್ಚೆ ಮಾಡಬೇಕು, ಆ ಚರ್ಚೆ ನಿರ್ಣಯಗಳನ್ನು ರಾಷ್ಟ್ರಪತಿಯವ್ರಿಗೆ ಕಳಿಸ್ಬೇಕು ಅಂತ. ನೀವು ಏಕಾಏಕಿ ಕೊಬ್ಬರಿ ಕಳ್ಳ, ಅಂಥ ಕಳ್ಳ, ಇಂಥ ಕಳ್ಳ, ಅವ್ರಿಗೆ ಚೂರಿ ಹಾಕಿರಿ, ಇವ್ರಿಗೆ ಚೂರಿ ಹಾಕಿರಿ ಅಂತೇಳಿ ವಿಧಾನಸಭೆಯಲ್ಲಿ ತಕತೈ ಅಂತ ಕುಣಿತಾರ, ಡ್ಯಾನ್ಸ್ ಮಾಡ್ತಾರೆ. ಬಾವಿಲಿ ನಿಂತರಿ ಮೌನ ಎಷ್ಟು ಬಿರಬೇಕು, ಅದ್ರ ಘನತೆ ಏನು? ಆ ಬಾವಿ ಘನತೆ. ಧರಣಿ ಸತ್ಯಾಗ್ರಹ ಅಂದರೆ ಏನು ಅದರ ಅರ್ಥ? ಧರಣಿ ಅಂದರೆ ನಿಂತ್ಕೊಂಡಲ್ಲ ಧರಣಿ ಮಾಡೋದು, ಕೂತ್ಕೊಂಡು ಧರಣಿ ಮಾಡೋದು. ಹೋಗಿ ಬಾವಿ ಒಳಗೆ ಕೂರಬೇಕು, ಕೂತು ನಮ್ಮ ಪ್ರತಿಭಟನೆ ಏನು ಯಾವ ಸಿದ್ಧಾಂತಕ್ಕೆ ನಾವು ಮಾಡ್ತಾಯಿದ್ದೀವಿ ಅನ್ನೋದನ್ನು ಪ್ರತಿಭಟನೆ ಮಾಡಬೇಕು. ನಮ್ಮನ್ನೆಲ್ಲ ಯಾಕೆ ಹೆಸರು ತೆಗಿತಾರೆ? ಯಾಕೆ ಟಾರ್ಗೆಟ್ ಆದಂತ ನನಗೆ ಅನುಮಾನ. ಈಗ ಅಲ್ಲಿ ಅವ್ರನ್ನ ಆ ಸದಸ್ಯರುಗಳನ್ನ ನಾನು ಅನೇಕ ಸಾರಿ ಯಾಕ್ರಪ್ಪ ನಾನು ಇದ್ದಾಗಲೇ ನೀವು ಎದ್ದೇಳ್ತಿರಲ್ಲ ಅಂತ ಕೇಳಿದಾಗ ಅದೆಲ್ಲ ಡಿಸಿಷನ್ ಇದೆ, ಅದೆಲ್ಲ ನಿರ್ಣಯ ಇದೆ ಅಂತ ಹೇಳೋರು. ಅದು ಏನು ನಿರ್ಣಯವೋ ಪ್ರೀ ಪ್ಲ್ಯಾಂಡು, ಅದೇನು ಇಂತಿಂಥವ್ರು ಮಾತಾಡುವಾಗ ಇಂತಿಂಥವ್ರು ಟಾರ್ಗೆಟ್ ಮಾಡಿ ಅಂತ ಏನಾರು ಅವ್ರ ಪಕ್ಷದ ನಿರ್ಣಯ ಇತ್ತೋ ಏನೋ ನನಗೆ ಗೊತ್ತಿಲ್ಲ. ಈ ರೀತಿ ನನಗೆ ಭಾಳ ಮಟ್ಟಿಗೆ ಹೇಳಿ ನೋಡಿದೆ ನಾನು. ಬೇಡ್ರಪ್ಪ, ನಾನು ಮಾತಾಡ್ತೀನಿ, ನನ್ನ ಮೇಲೆ ನನ್ನ ವೈಯಕ್ತಿಕವಾಗಿ ಯಾಕೆ ಕೂಗ್ತೀರಿ ನೀವು ಅಂತೇಳಿ ನಾನು ಭಾಳ ಹೇಳಿದೆ. ಇವರು ಅಂಥ ಕಳ್ಳ ಇಂಥ ಕಳ್ಳ ಅಂತೇಳಿ ಇವರು ಇದೇ BJPಯ ಸುರೇಶ್ ಕುಮಾರ್ ಅವರು ಹಿಂದೆ ಅರಸೀಕೆರೆಗೆ ಬಂದು ನನ್ನ ಮೇಲೆ ಕಳ್ಳ ಅಂತ ಆಪಾದನೆ ಮಾಡಿದರು. ರಾಗಿ ಕಳ್ಳ, ಕೊಬ್ಬರಿ ಕಳ್ಳ ಅಂತ ನನ್ನ ಮೇಲೆ ಆಪಾದನೆ ಮಾಡಿದರು. ನಾನು ಸವಾಲಿಗೆ ಕರೆದೆ. ನಾನು ಒಂದು 10-15 ಸಾವಿರ ಜನ ಸೇರಿಸಿ ಒಂದು ಸವಾಲು ಕರೆದು ನನ್ನ ಮೇಲೆ ನೀವೇನು ಆಪಾದನೆ ಮಾಡಿದ್ದೀರಾ ಅದೆಲ್ಲ ಸುಳ್ಳು. ನಾನು ಅವತ್ತು JDS ಪಕ್ಷದಲ್ಲಿ, ಇದೆಲ್ಲ ಸುಳ್ಳು, ನೀವು ಮಾಡಿರೋಂತಕ್ಕಂಥ ಆಪಾದನೆ ಸುಳ್ಳು, ಇದು ಸತ್ಯದಿಂದ ಕೂಡಿಲ್ಲ ಅಂಥೇಳಿ ನಾನು ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡ್ತೀನಿ. ಇಲ್ಲ ನೀವು ಬನ್ನಿ ಪ್ರಮಾಣಕ್ಕೆ, ನೀವು ಬನ್ನಿ. ಇಲ್ಲ ನೀವು ಶಿವಲಿಂಗೇಗೌಡ ಇಂತಿಂಥ ಆಪಾದನೆ ಮಾಡಿದ್ರೆ ಅಂತ ನೀವು ಸತ್ಯ ಮಾಡಿ, ನಾನು ಸತ್ಯ ಮಾಡ್ತೀನಿ, ನಾನಿಲ್ಲ ಅಂತ. ಬನ್ನಿ ನೀವು ಆ ಥರ ಇದ್ದರೆ ನೀವು ಬನ್ನಿ ಧರ್ಮಸ್ಥಳಕ್ಕೆ ಅಂತ ಕರೆದೆ. ಅವರು ಬರಲಿಲ್ಲ. ನಾವು ಓದೋ ನಮ್ಮ ಕಾರ್ಯಕರ್ತರು ಮುಖಂಡರುಗಳೆಲ್ಲ 1000 ಜನ ಓದೋ ನಾವು ಪ್ರಮಾಣ ಮಾಡಿ ನಾವು ಬಂದೆವು ವಾಪಸ್ಸು. ಅಲ್ಲಿಗೆ ನಿಂತಿತ್ತು, ಚುನಾವಣೆ ಹತ್ತಿರ ಬಂದಿತ್ತು ಹೋದ ಸಾರಿ, ಆವಾಗ ಮಾಡಿದ ಗಲಾಟೆ ಇದು. ಅದನ್ನು ಈಗ ಮತ್ತಿಡ್ಕೊಂಡು ಇವರು ನಮ್ಮ ತೇಜೋವಧೆ ಮಾಡೋದಾದರೆ ಇವರಿಗೆ ನಾನು ಕರ್ನಾಟಕ ರಾಜ್ಯದ ಜನತೆ ಕೇಳ್ತೀನಿ, ಸಂಸದೀಯ ವ್ಯವಸ್ಥೆ ಒಳಗಡೆ ಒಬ್ಬ ಮನುಷ್ಯನನ್ನು, ನಿರಪರಾಧಿಯನ್ನು, ಯಾವುದೇ ಆಪಾದನೆ ನನ್ನ ಮೇಲೆ ಇಲ್ಲ, ನನ್ನ ಮೇಲೆ ನಾನು ಕದ್ದಿದ್ದೀನಿ, ನಾನು ಕಳ್ಳ ಅನ್ನೋದಾದರೆ ಇವರು ನನ್ನ ವಿರುದ್ಧ ನಿರ್ಣಯವನ್ನು ಮಂಡಿಸೋಕ್ಕೆ ಇವ್ರಿಗೆ ಅವಕಾಶ ಇದೆ. ವಿರೋಧ ಪಕ್ಷಕ್ಕೆ ನನ್ನ ವಿರುದ್ಧ ಒಂದು ನಿರ್ಣಯವನ್ನು ಮಂಡಿಸಿ ಚರ್ಚೆ ಮಾಡಲಿ, ಇಂತಿಂಥ ಸಾಕ್ಷ್ಯಾಧಾರದ ಮೂಲಕ ಇವರು ಆಪಾದಿತರು ಅಂತೇಳಿ ನನಗೆ ಪ್ರೂವ್ ಮಾಡಲಿ.
ಅದು ಬಿಟ್ಟು ನಾನು ಮಾಡೋ ಭಾಷಣಕ್ಕೆ ಅಡ್ಡಿಪಡಿಸ್ತಕ್ಕಂಥ ಅಂದಾಗ ನನಗೂ ಸ್ವಲ್ಪ ತಾಳ್ಮೆಗೆಡ್ತು. ಸ್ವಲ್ಪ ಪದಗಳ ಪ್ರಯೋಗನ ನಾನು ಗ್ರಾಮೀಣ ಅವ್ರು ಕುಣಿತಾ ಇದ್ರು. ಅದು ಕೋತಿಗಳು ಮರದಲ್ಲೂ ಕುಣಿತಾವಪ್ಪ, ಮರದಿಂದ ಮರ ಕಾರಿ ಕುಣಿತವೆ ಜಕ್ಕನೆ, ಹಂಗೆ ಕುಣಿತಾ ಇದ್ದೀರಿ ಕೋತಿಗಳಿಗೆ ಕಡೆ ನೀವು ಅಂತೇಳಿ ಕೆಲವು ಪದಗಳನ್ನು ನಿಮಗೆಲ್ಲ ಗೌರವ ಇದೆಯಾ, ಮಾನ ಇದೆಯಾ, ಮರ್ಯಾದೆ ಇದೆಯಾ, ಇಂಥ ವಿರೋಧ ಪಕ್ಷ ನಡೆಸ್ತಾರ? ವಿರೋಧ ಪಕ್ಷದ ಕೆಲಸನ ಇದು ಧರಣಿ ಮಾಡೋದ್ರ ಉದ್ದೇಶನ, ಧರಣಿ ಮಾಡೋದ್ರ ಗುಟ್ಟ ಇದು. ಧರಣಿ ಅಂದರೆ ಏನು? ಭೂಮಿ ಮೇಲೆ ಕೂತು ಸೌಮ್ಯವಾಗಿ ಕೂತ್ಕೊಂಡು ಧರಣಿ ಮಾಡಬೇಕು. ಅದನ್ನು ಬಿಟ್ಟು ನೀವು ವಿಧಾನಸಭೆ ಒಳಗಡೆ ಈ ರೀತಿ ಒಬ್ಬ ಮನುಷ್ಯನ ಟಾರ್ಗೆಟ್ ಮಾಡಿ ನೀವು ಅವನ ವೈಯಕ್ತಿಕ ಬದುಕಿನ ಬಗ್ಗೆ ನೀವು ಮಾತಾಡ್ತೀರಿ ಅಂದರೆ ನಿಮಗೆ ಎಷ್ಟು ಇದನ್ನು ಪ್ರೂವ್ ಮಾಡ್ತೀರಾ? ನಾನು ಅವ್ರಿಗೆ ಸವಾಲು ಹಾಕ್ತೀನಿ. ಈ ಒಂದು ಅವರು ರಾಗಿ ಕಳ್ಳ ಅಂತ ಅಂದಿರೋದು, ಕೊಬ್ಬರಿ ಕಳ್ಳ ಅಂತ ಅಂದಿರೋದು ಸುಳ್ಳು ಅಲ್ಲ. ನಾನು ಹೋಗಿ ಧರ್ಮಸ್ಥಳದಲ್ಲಿ ಸತ್ಯ ಮಾಡಿ ಬಂದಿದ್ದೀನಲ್ಲ, ಇವ್ರನ್ನ ಹೋಗಿ ಧರ್ಮಸ್ಥಳದಲ್ಲಿ ಸತ್ಯ ಮಾಡಿ ಬರೋಕ್ಕೆ ಹೇಳಿ, ಆಮೇಲೆ ಇವ್ರು ಕೊಡೋ ಶಿಕ್ಷೆ ನಾನು ಅನುಭವಿಸ್ತೀನಿ. ಮತ್ತೆ ಯಾಕೆ ಹೇಳಿದ್ರು ಅದನ್ನ? ಅಲ್ಲ, ನನ್ನನ್ನು ಟಾರ್ಗೆಟ್ ಮಾಡೋಕ್ಕೆ, ಡೈವರ್ಟ್ ಮಾಡೋಕ್ಕಲ್ಲ. ಆವಾಗ ಚುನಾವಣೆ ಹತ್ರದಲ್ಲಿತ್ತು, ಅದು ಕೇಳಿದರು. ಆಗ ನಾವು ಕೊಬ್ಬರಿ ಇದಕ್ಕೆಲ್ಲ ಹೋರಾಟ ಮಾಡಿರೋದು, ರಾಗಿಗೆ ಹೋರಾಟ ಮಾಡಿರೋದು ಎಲ್ಲ ನನ್ನ ಕ್ಷೇತ್ರದ ಜನಕ್ಕೆ ಗೊತ್ತಿದೆ. ನಾನೇ ಹಗಲು ರಾತ್ರಿ ನಿಂತ್ಕೊಂಡು ಕೊಬ್ಬರಿ ತುಂಬಿಸಿದ್ದೀನಿ, ಕೊಬ್ಬರಿನ ರೈತರ ಬಿಡಿಸಿದ್ದೀನಿ, ನಾನೇ ಊಟ ಹಾಕ್ಸಿ ಎಲ್ಲನೂ ರೈತರನ್ನ ನಾನು ಏನು ಮಾಡಿದ್ದೀನಿ ಅಂತ ನನ್ನ ಕ್ಷೇತ್ರದ ಜನಕ್ಕೆ ಗೊತ್ತಲ್ಲಿ. ಇವರು ಅದು ಯಾತಕ್ಕೆ ಆ ರೀತಿ ಹೇಳ್ತಾರೆ, ಅದು ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಓಲ ಆ ಸತ್ಯಾಂಶ ಇಂಥ ಹೊಡೆದು ಇಂಥ ತೊಗೊಂಡೋಗಿ ಕೊಟ್ಟಿದೆಯಾ, ಇಂಥ ಮಾರಾಟ ಮಾಡಿದೆಯಾ ಅಂತೆಲ್ಲ ಅವರು ಹೇಳಕ್ಕೆ ಏನೂ ಇಲ್ಲ. ಸುಮ್ಮನೆ ಆಪಾದನೆ, ಹಿಟ್ ಆ್ಯಂಡ್ ರನ್ ಕೇಸ್. ಈ ಥರ ನನ್ನೊಬ್ಬನ ಮೇಲೆ ಯಾಕೆ ಮಾಡ್ತಾರೆ? ನಾನು ಒಬ್ಬನೇ ಭಾಷಣ ಮಾಡೋಕ್ಕೆ ನಿಂತಾಗ ಹೌದು, ನನಗೂ ದೇವೇಗೌಡರ ಕುಟುಂಬಕ್ಕೂ ದೇವೇಗೌಡರ ಪಕ್ಷಕ್ಕೂ ನನಗೂ ಕೆಲವಾರು ವಿಚಾರಗಳು, ಅದನ್ನೆಲ್ಲ ಅನೇಕ ಸಾರಿ ಹೇಳಿದ್ದೀನಿ, ಮತ್ತೆ ನಾನು ವ್ಯಕ್ತಪಡಿಸಲ್ಲ. ಈಗ ಕೊಬ್ಬರಿ ಕಳ್ಳ ಅನ್ನೋ ವಿಚಾರ ಆಯಿತು, ರಾಗಿ ಕಳ್ಳ ಅನ್ನೋ ವಿಚಾರ ಆಯಿತು. ಆದರೆ ಶರಣು ಸಲಗಾರ್ ಅವ್ರನ್ನ ತುಂಬಾ ಪರ್ಸನಲಿ ಟೀಕಿಸಿದ್ರಿ ಅಂತ ಅನಿಸ್ಲಿಲ್ವಾ? ಇಲ್ಲ, ನನಗೆ ಅವರ ನನ್ನ ನೆನ್ನೆನೇ ವಿಷಾದ ಕೇಳಿದ್ದೀನಿ. ನನಗೆ ಆ ಬರದಲ್ಲಿ ಮಾತಾಡೋ ಸಿಟ್ಟಿನಲ್ಲಿ ಅಲ್ಲಿ ನಮ್ಮ ಕಡೆಯವ್ರು ಒಂದು 2-3 ಜನ ಮಾಸ್ಟರ್ ಇದ್ದಾರೆ ಆ ಕಡೆ. ಅವರು ಇವ್ರಿಗಿಂತ ಇವರು ತಹಸೀಲ್ದಾರರು, ಇವರು ಹೆಂಗಸರು, ಅವರು ಭಾಳ ರಾಜಕೀಯ ಮಾಡ್ತಾರೆ ಅಂಥೇಳಿ ಅವ್ರು ಹೇಳರು. ಅವ್ರು ಹೇಳಿದಾಗ ನಾನು ಅದನ್ನು ಪ್ರಸ್ತಾಪ ಮಾಡಿದೆ. ಅದಕ್ಕೆ ಒಂದು ಹೆಣ್ಣು ಮಗುನ ನಾನು ತರಬಾರ್ದು, ಒಬ್ಬ ಇವ್ರನ್ನ ನೌಕರನ್ನ ಹೆಣ್ಣುಗಳ ಬಗ್ಗೆ ಮಾತಾಡಬಾರ್ದು. ಅದಕ್ಕೆ ನಾನು ವಿಷಾದನ ನಾನು ನೆನ್ನೆನೇ ಅಲ್ಲೇ ಸದನದಲ್ಲೇ ನಾನು ವ್ಯಕ್ತಪಡಿಸ್ಬೇಕು ಅಂತ ಇದ್ದೆ. ಅಷ್ಟೊತ್ತಿ ಸದನ ಕ್ಲೋಸ್ ಆಯಿತು. ನಾನು ವಿಷಾದನ ವ್ಯಕ್ತ ಮಾಡಿ, ಒಬ್ಬ ಪುರುಷ ನಿಮಗೆ ಸದನದ ಬಾವಿ ಒಳಗಡೆ ನಿಂತ್ಕೊಂಡು ನಿಮ್ಮ ಮೇಲೆ ಕೂಗಿರೋದು, ನಿಮಗೆ ಆಪಾದನೆಗಳನ್ನ ಹೊಸಿರೋದು. ಒಬ್ಬ ಹೆಣ್ಮಗಳಾಗಿ ನಾನು ಕೇಳ್ತಾ ಇದ್ದೀನಿ, ಅವರ ಮಡದಿಗೆ ಏನಂತ ಹೇಳ್ತೀರಿ ಈ ಇಂಟರ್ವ್ಯೂ ಮೂಲಕ? ಇಲ್ಲ, ನಾನು ಹೇಳಿದ್ದೀನಿ ನೆನ್ನೆನೇ, ಅದು ಆಕಸ್ಮಿಕವಾಗಿ ಬಾಯಿಂದ ಬಂದಿದೆ. ಅದಕ್ಕೆ ನಾನು ವಿಷಾದನ ವ್ಯಕ್ತ ಮಾಡ್ತೀನಿ ಅಂತೇಳಿ ನೆನ್ನೆನೇ ಪ್ರೆಸ್ ಮೀಟ್ ಕರೆದು ಹೇಳಿದ್ದೀನಿ ನಾನು. ಓಕೆ, ಸರಿ ಸರ್. ಸದನದ ಬಾವಿ ಒಳಗಡೆ ಇಷ್ಟೆಲ್ಲ ಆಯಿತು, ಹೊರಗಡೆ ಬಂದಮೇಲೆ ನೀವು ಎಲ್ಲ ಪಾರ್ಟಿಯವರು ಮಾತಾಡ್ತಿರ್ತೀರಾ ಅಥವಾ ಕುಶಲೋಪರಿಯನ್ನು ವಿಚಾರಿಸ್ತಿರ್ತೀರಾ, ಚೆನ್ನಾಗಿ ಮಾತಾಡಿದ್ರಿ ಇವತ್ತು ಅಂತಿರ್ತೀರಾ, ಇದೆಲ್ಲ ಆಗ್ತಿರುತ್ತೆ. 4ನೇ ತಾರೀಕು ಅಷ್ಟೆಲ್ಲ ಡ್ರಾಮಾ ಆದ ನಂತರ ಹೊರಗಡೆ ಹೇಗಿತ್ತು ರಿಯಾಕ್ಷನ್ಸ್? ಹೊರಗಡೆ ರಿಯಾಕ್ಷನ್ನು ಈ ವರ್ಷ ಎಲ್ಲ BJP ಅವರು ಇದೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬರೀ ಸದನ ಸರಿಯಾಗಿ ನಡೆಯೋಕ್ಕೆ ಬಿಡಲ್ಲ. ಬೆಳಗಾಂನಲ್ಲೂ ಬಿಡಲಿಲ್ಲ, ಇಲ್ಲೂ ಬಿಡಲಿಲ್ಲ, ಚರ್ಚ್ಗಳೇ ಆಗಲ್ಲ ಇತ್ತೀಚಿನ ದಿನಗಳಲ್ಲಿ. ಬರೀ ಪ್ರತಿಭಟನೆ, ಸಭಾತ್ಯಾಗ, ಚರ್ಚೆನೇ ಇಲ್ಲ. ಬರೀ ವೈಯಕ್ತಿಕವಾದಂಥದ್ದು ಸಾಕ್ಷ್ಯಾಧಾರಗಳಿಲ್ಲಲ್ಲ. ಈಗ ತಿಮ್ಮಾಪುರ ಅವರು ಮಾಡಿದ್ದಾರೆ ಅಂದರೆ ಸಾಕ್ಷಿ ಸಮೇತ ಅವ್ರನ್ನ ಹಿಡ್ಕೊಬಂದು ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು. ಅದು ಬಿಟ್ಟು ಬರೀ ಆಪಾದನೆಗಳನ್ನೇ ಹೇಳ್ಕೊಂಡು ಹೋಗೋದಾದರೆ ಎಂಥದ್ದು? ಇದು ಚರ್ಚೆನಾ? ಇದು ಕರ್ನಾಟಕ ಜನ ಅದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆ ವಿಧಾನಸಭೆ ನಡೆಸ್ಬೇಕಾ? ಈಗ ತಿಮ್ಮಾಪುರ ಅವರು ಮಾಡಿದ್ದಾರೆ ತಪ್ಪ ಅಂದರೆ ಚರ್ಚೆ ಮಾಡಿ ಅವ್ರಿಗೆ ಶಿಕ್ಷೆ ಕೊಡ್ಸಂಗಿರ್ಬೇಕು, ಸಾಕ್ಷಿದಾರವಾಗಿ ಬಂದಿರಬೇಕು. ಬರೀ ಹಿಟ್ ಆ್ಯಂಡ್ ರನ್ ಕೇಸ್ ಮಾಡ್ಕೊಂಡು ಹೋಗೋ ಕೆಲಸನ ಇವ್ರು ಮಾಡ್ತಾಯಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಈಗಂತೂ ಈಗ 2 ವರ್ಷದಿಂದ ಇದೇ ಕೆಲಸ ಮಾಡ್ತಾಯಿದ್ದಾರೆ.
ಅಂದ್ರೆ ನೀವ್ ಹೇಳ್ತಾ ಇರೋದು ಬಿಜೆಪಿ ಅವರು ಆಪಾದನೆಗಳನ್ನ ಮಾಡ್ತಾರೆ, ಆರಂಭಿಕ ಹಂತದಲ್ಲಿ ಒಂದಿಷ್ಟು ಡಾಕ್ಯುಮೆಂಟ್ ತೋರಿಸ್ತಾರೆ, ಆದ್ರೆ ಸತ್ಯ ಶೋಧನೆಯನ್ನ ಮಾಡಲ್ಲ. ಇದಿದೆ ಪ್ರೂಫ್, ರಾಜೀನಾಮೆ ಕೊಡಿ ಅಂತ ಹೇಳಲ್ಲ. ಏನೇನೋ ಡಾಕ್ಯುಮೆಂಟ್ಸ್ ಇಲ್ಲ ಅವ್ರ ಹತ್ರ. ಅಂದ್ರೆ homework ಯಾವುದೋ ಒಂದು ಆಡಿಯೋ ಇದೆ, ಆಡಿಯೋ ಇದ್ರಲ್ಲಿ ಮಾತಾಡಿದ್ದಾನೆ, ಯಾರೋ ಥರ್ಡ್ ಪರ್ಸನ್ ಮಾತಾಡಿದ್ದಾನೆ, ಇವ್ನು ನಾನು ಮಂತ್ರಿಗೇನೋ ಮಾಡಿದ್ದೀನಿ, ಅದಕ್ಕೇನೋ ಮಾಡಿದ್ದೀನಿ ಅಂತ. ಅದು ನಮ್ಮಲ್ಲಿ ಆಡಿಯೋನಾರ ಇದ್ರೆ ಹೇಳಿ, ನನ್ನ ಬಗ್ಗೆ ಆಡಿಯೋನಾರ ಇದ್ರೆ ಹೇಳಿ, ನಾನೇನಾರ ಭ್ರಷ್ಟಾಚಾರ ಮಾಡಿದ್ದೀನಿ, ನಾನೇನಾರು ಯಾವುದ್ರಲ್ಲಾರು ದುಡ್ಡು ಹೊಡೆದಿದ್ದೀನಿ ಅನ್ನೋದಿದ್ರೆ ನನ್ನ ಮೇಲೆ ಹೇಳಿ, ಇಂಥದ್ದನ್ನು ಮಾಡಿದ್ದೀರಿ ಅಂತೇಳಿ ಸಾಕ್ಷ್ಯಾಧಾರದ ಮೂಲಕ ಪ್ರೂವ್ ಮಾಡಿ ಜನತೆ ಮುಂದೆ ನಿಲ್ಲಿಸಿ ನಮ್ಮನ್ನು, ಜನತೆ ಕಟ್ಟಗಟ್ಟೆಗೆ. ಅದು ಬಿಟ್ಟು ಬರೀ ಇದೇ ರೀತಿ ಆದರೆ ಏನು ಬರುತ್ತೆ ವಿಧಾನಸಭೆಗೆ? ಮತ್ತೆ ನಮ್ಮ ರಾಜಕಾರಣಿ ಬಗ್ಗೆ ಚರ್ಚೆ ಆಗ್ಬೇಕು ಸರ್, ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಬೇಕು. ಆ ಚರ್ಚೆಗಳು ಬಿಟ್ಟು ಒಂದೊಂದು ವಾರ ಇದನ್ನೇ ಕೇಳಬೇಕು ಅಂತಂದ್ರೆ ಏನಾಗುತ್ತೆ? ಪ್ರಶ್ನೆ ಇದು ಬಿಜೆಪಿ ಅವ್ರಿಗೆ ಅಷ್ಟೇ ಅಲ್ಲ, ನನ್ನ ಪ್ರಶ್ನೆ ನಿಮ್ಗೂ ಕೂಡ ಹೌದು. ನೀವು ಅಧಿಕಾರದಲ್ಲಿ ಇರೋದ್ರಿಂದ ನಾನು ಎಲ್ರಿಗೂ ಕೇಳ್ತಾ ಇರುವಂತ ಪ್ರಶ್ನೆ ಸರಿ ಅಲ್ಲ. ನೀವು ಕೇಳ್ತಾ ಇರೋದು ನಿಜ. ಈ ಆಡಳಿತ ಪಕ್ಷದವ್ರದ್ದು ಇಂದ ಏನಾರು ಒಂದು ಪೈಸಾ ತಪ್ಪ ಇದ್ರೆ ಹೇಳಿ, ಅವರೇ ಬರೀ ನಿರ್ಣಯ ತಗೋತಾರೆ, ಅವರೇ ಇದು ಮಾಡ್ತಾರೆ, ಅವರೇ ಬರ್ತಾರೆ, 4 ದಿವಸ 5 ದಿವಸ ಬಾವಿಲಿ ಕೂತ್ಕೋತಾರೆ. ಈ ವಿಧಾನಸಭೆ ಹೆಂಗೆ ನಡೆಯುತ್ತೆ? ಮುಂದೂಡ್ತಾರೆ, ಮತ್ತು ಸಾವಿಗೆ ಕೂತ್ಕೋತಾರೆ. ಯಾವುದಾರ ಒಂದು ಚರ್ಚೆ ನಿರ್ಣಯ ಇದೆ? ಹಂಗಾದರೆ ಈ ದೇಶದ ಬೆನ್ನೆಲುಬಾದಂಥ ರೈತನಿಗೆ ಅಧಿಕಾರನ ಕೊಟ್ಟಿತ್ತು. ಆ್ಯಕ್ಚುಲಿ ಮನಮೋಹನ್ ಸಿಂಗ್ ಅವರು ಕೊಟ್ಟಿದ್ದರು. ಗ್ರಾಮ ಪಂಚಾಯಿತಿಯಲ್ಲಿ ಆ ಗ್ರಾಮಕ್ಕೆ ಏನಾಗಬೇಕು ಅಂತಕ್ಕಂಥ ಯೋಜನೆಯನ್ನು ತಯಾರು ಮಾಡಿ, ಮತ್ತು ಆ ರಾಜ್ಯದ ರೈತರಿಗೆ, ಆ ಪಂಚಾಯಿತಿಯ ರೈತರಿಗೆ ಏನು ಮೂಲಭೂತ ಸೌಲಭ್ಯಗಳು ಬೇಕು, ಕೊಟ್ಟಿಗೆ ಮನೆ ಬೇಕಾ, ಸ್ಕೂಲ್ ಕಾಂಪೌಂಡ್ ಬೇಕಾ, ಸ್ಕೂಲ್ ದುರಸ್ತಿ ಬೇಕಾ, ಈ ಕೃಷಿ ಹೊಂಡ ಬೇಕಾ, ತೆಂಗಿನ ಮರ ಹಾಕಬೇಕಾ, ತೆಂಗಿನ ಸುಸಿ ಕೊಡಬೇಕಾ, ಅಡಿಕೆ ಸುಸಿ ಕೊಡಬೇಕಾ, ಇದೆಲ್ಲ ಆ ರೈತರಿಗೆ ಸಿಗ್ತಾಯಿತ್ತು. ಅದನ್ನು ನೀವು ನಿಲ್ಲಿಸಿದಿರಿ. ನೀವು ಇವಾಗ ಕೇಂದ್ರೀಕೃತ ಮಾಡಿದಿರಿ. ಎಲ್ಲನೂ ಇಲ್ಲಿದ್ದಂಥ ಕಾನೂನನ್ನು ಸೆಂಟ್ರಲ್ಲಿ ತಗೊಂಡಿದ್ದೀರಿ ಅಧಿಕಾರನ. ನೀವು ಗ್ರಾಮ ಸ್ವರಾಜ್ಯ ಆಗಬೇಕು ಅಂತ ಮಹಾತ್ಮ ಗಾಂಧೀಜಿ ಕನಸನ್ನು ಮತ್ತೆ ಡೆಲ್ಲಿ ಕನಸು ಮಾಡ್ತಾ ಇದ್ದೀರಿ. ಡೆಲ್ಲಿಲಿ ಕೂತ್ಕೊಂಡಲ್ಲ ತೀರ್ಮಾನ ಮಾಡೋದು. ಇದು ನಮ್ಮ ಹೋರಾಟ. ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಎಷ್ಟು ಗೌರವ ಬರ್ತಾಯಿತ್ತು. ನಾಳೆ ಅಲ್ಲಿ ಕರ್ಕೊಂಡೋಗಿ ಇದೊಂದು ಚರಂಡಿ ಮಾಡಬೇಕು ಅಂತ ಹೇಳಿದರೆ ತೋರಿಸಿರೋ ಊರಿನವರು ನಾಳದ್ರಿಂದ ಕೆಲಸ ಶುರು ಮಾಡ್ತಾಯಿದ್ರು. ಎಷ್ಟು ಕೆಲಸ, ಬೇಕಾದಷ್ಟು ಕೆಲಸ, ಕೋಟ್ಯಾಂತರ ರೂಪಾಯಿ ಕೆಲಸ ಮಾಡಿದ್ದಾರೆ. ನೀವು ಅದನ್ನು ತೆಗೆದುಬಿಟ್ಟು ಆ ಕಾನೂನನ್ನು ತೆಗೆದಿರ್ತಕ್ಕಂಥದ್ದು ತಪ್ಪು ಅಂತ ಕೇಳಿರೋದೇ ತಪ್ಪ. ನೀವು ತಂದಾಯಿತೆ, ನೀವು ಮಾಡ್ಕೊಳ್ಳಿ. ನಾವು ಕೇಳದೇ ಇದ್ದರೆ, ಈ ಆಡಳಿತ ಪಕ್ಷದಲ್ಲಿದ್ದು ನಾವು ಕೇಳದೇ ಇದ್ರೆ ಇದ್ರ ನ್ಯೂನತೆಗಳನ್ನು ಜನ ಏನಂತಾರೆ? ಚರ್ಚೆಯ ಬದಲಿಗೆ ಗಲಾಟೆ ಮಾಡಿ ನೀವು ಅವ್ರೇನು ಹೇಳಿದರು ಸ್ಪೀಕರ್ ಚೇಂಬರಲ್ಲಿ, ನಾವು ನರೇಗಾದ ಬಗ್ಗೆ ಮಾತಾಡ್ತೀವಿ, ನಮಗೆ ಇದೊಂದನ್ನು ಅವಕಾಶ ಕೊಡಿ, ಯಾವುದಾ ಈ ಭ್ರಷ್ಟಾಚಾರದ ಬಗ್ಗೆ, ಈ ಅಬಕಾರಿ ಇಲಾಖೆದ್ರ ಬಗ್ಗೆ ಚರ್ಚೆ ಕೊಡಿ ಅಂತೇಳಿ ಕೇಳಿದರು. ಆವಾಗ ಆಯಿತು ನಾವು ಕೊಡ್ತೀವಿ ಚರ್ಚೆನ ಅಂತ ಕೊಟ್ಟರೆ, ಇವ್ರೇನು ಮಾಡಿದರು, ಅವನು ರಾಜೀನಾಮೆ ಕೊಡಬೇಕು, ನಾನು ಕೊಡೋಕ್ಕಲ್ಲ, ನನ್ನ ಹತ್ರ ಏನು ಸಾಕ್ಷಿಗೆ ತೋರಿಸಿ ಕೊಡ್ತೀನಿ ಅಂದ್ರೆ, ಸಾಕ್ಷಿ ಇದ್ರೆ ತಾನೆ ರಾಜೀನಾಮೆ ತಗೊಳಕ್ಕೆ. ಎಲ್ಲ ಇಟ್ಟಂಡ್ರನ್ ಕೇಸ್ಗಳು. ಸಾಕ್ಷಿ ಸಮೇತ ಬಂದು ಇಂಥದ್ದೈತೆ ನೋಡು, ನೀನು ಇಂಥರ್ಥ ದುಡ್ಡು ಇಸ್ಕೊತಾ ಇದೆಯಾ, ನೀನು ಈಸ್ಕೊಂಡಿದ್ಯಾ, ಇಲ್ಲ ಯಾವನಾರು ಒಬ್ಬ ಸಾಕ್ಷಿ ತಂದು ಹೇಳಿದರೆ ಆಯಿತು. ಹೋಮ್ವರ್ಕ್ ಮಾಡಲ್ಲ. ಅವ್ರೇನು ನರೇಗಾದ ಬಗ್ಗೆ ಚರ್ಚೆ ಆಗಬಾರ್ದು, ನರೇಗಾದ ಬಗ್ಗೆ ಚರ್ಚೆ ಅವಾಯ್ಡ್ ಮಾಡಬೇಕು. ಇದು ರಾಜ್ಯ ಜನಕ್ಕೆ ಮೆಸೇಜ್ ಆಗಬಾರ್ದು. ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಇವರು ಧರಣಿ ಕೂತರು. ಧರಣಿ ಕೂತು ಯಾರ್ಯಾರು ಭಾಷಣ ಮಾಡ್ತಾರೆ, ಸ್ವಲ್ಪ ಸೆಂಟ್ರಲ್ ಗೌರ್ಮೆಂಟು ಇದ್ರದ್ದು ಎಲ್ಲ ಸ್ಟ್ಯಾಟಿಕ್ಸು, ಫೈನಾನ್ಸಿಯಲ್ ಸ್ಟ್ಯಾಟಿಕ್ಸು ಯಾತಕ್ಕೋಸ್ಕರ ಇವರು ರದ್ದು ಮಾಡಿದ್ದಾರೆ ಅಂತ ನಾನು ಅನೇಕ ಸಾರಿ ಚರ್ಚೆ ಮಾಡಿದ್ದೀನಿ. ಫೈನಾನ್ಸಿಯಲ್ ಬರ್ಡನ್ನಿಂದಲೇ ಇವರು ಕೇಂದ್ರ ಸರ್ಕಾರದವರು ಈ ಯೋಜನೆಯನ್ನು ತೆಗಿತಾ ಇದ್ದಾರೆ, ಗ್ರಾಮ ಸ್ವರಾಜ್ಯನ ಹಾಳು ಮಾಡ್ತಾ ಇದ್ದಾರೆ ಅಂತ ನಾನು ಒಂದು ಸ್ವಲ್ಪ ಏನೋ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಭಾಷಣಕ್ಕೆ ಅಡ್ಡಿಪಡಿಸಿ ನನ್ನನ್ನು ದಾರಿ ತಪ್ಪಿಸೋದು, ನನ್ನ ಮೈಂಡನ್ನು ಡೈವರ್ಟ್ ಮಾಡೋದು. ನಾನು ಎಷ್ಟು ಅಂತ ತಡ್ಕೊಳ್ಳೋಣ? ನಾನು ಅವರು ಧಿಕ್ಕಾರಕ್ಕೆ ಹೋಗಿದ್ರೆ, ಅವರು ಯಾರಿಗೆ ಕೂಗಿದ್ರು, ಇಲ್ಲ ನನಗೆ ಧಿಕ್ಕಾರಕ್ಕೆ ಹೋಗಿದ್ರು, ನಾನೇನು ಕೆರಳುತ್ತಿರಲಿಲ್ಲ. ನನ್ನನ್ನು ಏಕಾಏಕಿ ಪರ್ಸನಲ್ ಆಗಿ ನನ್ನ ಪರ್ಸನಲ್ ಕ್ಯಾರೆಕ್ಟ್ರಿಗೆ ಇವರು ಎಂಟ್ರಿ ಆದಾಗ ಇದು ಸರಿನಾ?
ಇದು ಸರಿನಾ ಹೇಳಿ? ಯಾರಾದರೂ ಈ ರಾಜ್ಯದ ಜನತೆಗೆ ನಾನು ಕೈ ಮುಗಿದು ಕೇಳ್ಕೊತೀನಿ, ಇಂಥ ಇತಿಹಾಸ ನಾನು ಎಲ್ಲೂ ನೋಡಿರಲಿಲ್ಲ. ಅಸೆಂಬ್ಲಿನಲ್ಲಿ ಈ ಥರ ವೈಯಕ್ತಿಕವಾಗಿ ಯಾರ ಮೇಲೂ ಆಪಾದನೆ ಇಲ್ದಲೆ ಭಾಷಣ ಮಾಡೋರ ಮೇಲೆ ಇವರು ಧಿಕ್ಕಾರ ಕೂಗ್ತಾರೆ, ಇವರು ಕಳ್ಳ ಅಂತಾರೆ, ಮತ್ತೊಂದು ಹೇಳ್ತಾರೆ ಅಂತಂದರೆ, ಈಗ ನಾನು ಅವರಿಗೆ ನಿಮ್ಮ ವಾಹಿನಿ ಮುಖಾಂತರ ನಾನು ಅವ್ರಿಗೆ ಸವಾಲಾಗ್ತೀನಿ. ನಾನು ಅವ್ರಿಗೆ ಒಂದು ಭಾಳ ಮೃದು ಮಾತಿನಿಂದಲೇ ಹೇಳ್ತೇನೆ. ನನಗೆ ನೀವು ನನ್ನ ಮೇಲೆ ಏನು ಮಾಡಿದಿರಿ ಒಂದು ಆಪಾದನೆ ತಗೋಬನ್ನಿ. ಪಕ್ಷ ಚೇಂಜ್ ಮಾಡಿರೋದು ಎಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಮಾಡಿದ್ದಾರೆ, ಎಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಪಕ್ಷ ಚೇಂಜ್ ಮಾಡ್ತಾರೆ, ನಾನು ಮಾಡಿದ್ದೀನಿ. ಏನು ಇವ್ರು ಯಾರು ಪಕ್ಷ ಚೇಂಜ್ ಮಾಡಿಲ್ವ? ಯಡಿಯೂರಪ್ಪನವರು 2 ಸಾರಿ ಹೋಗಿ 2 ಸಾರಿ ಬಂದರು. ಈಗ ಯಾರ್ಯಾರನ್ನ ಕರ್ಕೊಂಡಿದ್ದಾರೆ ಬಿ ಜೆ ಪಿಗೆ? ಎಲ್ಲ ಇದು ಇರೋದು, ಇದು ರಾಜಕೀಯದಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಇವರು ನನ್ನನ್ನು ಅಂಥ ಕಳ್ಳ ಇಂಥ ಕಳ್ಳ ಅಂತೇಳಿ ವೈಯಕ್ತಿಕ ಬದುಕನ್ನು ಯಾಕೆ ನಿಂದಿಸ್ಬೇಕು? ನಿಮ್ಮ ಪ್ರಶ್ನೆ ಏನಾಗಿದೆ ಹಾಗಾದರೆ ವಿಪಕ್ಷಕ್ಕೆ ಈಗಂತೂ ಇನ್ನೀ ಯಾವ್ಯಾವ ರಾಜ್ಯದಲ್ಲಿ ಏನೇನು ನಡೆಯುತ್ತೋ ಗೊತ್ತಿಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಂತೂ ಈ ವಿಪಕ್ಷದ ನಾಯಕತ್ವ ವಹಿಸಿರ್ತಕ್ಕಂಥ ಅಶೋಕ್ ಅವರು ಬರೀ ಹಿಟ್ ಆ್ಯಂಡ್ ರನ್ ಕೇಸ್ ಮಾಡ್ತಾರೆ ಹೊರತು ವಾಸ್ತವಾಂಶದ ಕರ್ನಾಟಕದ ಜನತೆಗೆ ನ್ಯಾಯ ಕೊಡಿಸ್ತಕ್ಕಂಥ ಒಂದೇ ಒಂದು ನಿರ್ಣಯನೂ ಮಂಡಿಸಲ್ಲ, ಒಂದೇ ಒಂದು ನಿರ್ಣಯದ ಬಗ್ಗೆ ಚರ್ಚೆ ಮಾಡಲ್ಲ, ಒಂದೇ ಒಂದು ಕೂಡ ಯಾವುದೂ ವ್ಯವಸ್ಥೆ ಆಗ್ತಾಯಿಲ್ಲ. ಬರೀ ಹಿಟ್ ಆ್ಯಂಡ್ ರನ್ ಮಾಡಿಕೊಂಡು ಹೋಗ್ತಕ್ಕಂಥ ಕೆಲಸನ ಈ ವಿರೋಧಿ ಪಕ್ಷ ಮಾಡ್ತಾಯಿದೆ. ಇದನ್ನು ಕೈ ಬಿಡಬೇಕು. ನಾನು ಹೇಳ್ತೀನಿ, ನನ್ನ ಕ್ಷೇತ್ರದ ಜನಕ್ಕೆ ನನ್ನನ್ನು ಬಂದು ಕೇಳಿ, ನಾನೇನಾದರೂ ಆ ಥರ ಏನಾದ್ರೂ ಅಪರಾಧ ಮಾಡಿದರೆ, ಮೋಸ ಮಾಡಿದರೆ, ಏನಾರ ಮಾಡಿದರೆ ನಮ್ಮದೆಲ್ಲ ಲೋಕಾಯುಕ್ತದಲ್ಲಿರುತ್ತೆ. ನಾವೆಲ್ಲ ಹೌದು, ನಾವು ಎಲ್ಲ ಲೋಕಾಯುಕ್ತಕ್ಕೆ ಪ್ರತಿ ಜೂನ್ ತಿಂಗಳಲ್ಲಿ ಸಬ್ಮಿಟ್ ಮಾಡ್ತೀವಲ್ಲ, ಅದರಲ್ಲಿ ಏನಾರು ಒಂದೇ ಒಂದು ಸುಳ್ಳನ್ನು ನಾವು ಅದರಲ್ಲಿ ಸಬ್ಮಿಟ್ ಮಾಡಿದರೆ, ಲೆಕ್ಕನ ಯಾವುದೇ ಒಂದು ವಿಚಾರನ ನಾವು ಸಬ್ಮಿಟ್ ಮಾಡಿದರೆ ಆಗಲೇ ನಮ್ಮ ಮೆಂಬರ್ಶಿಪ್ಗೆ ಧಕ್ಕೆ ಬರುತ್ತೆ. ಇವರು ಅದು ಮಾಡಲಿ, ನಿಮ್ಮದು ಲೋಕಾಯುಕ್ತದಲ್ಲಿ ನೀವು ಸಬ್ಮಿಟ್ ಮಾಡಿರ್ತಕ್ಕಂಥ ಲೆಕ್ಕ ಸರಿಯಿಲ್ಲ, ಅದೇ ಪಬ್ಲಿಕ್ ಡಾಕ್ಯುಮೆಂಟ್ ತಗೊಂಡು ನೀವು ಕೊಟ್ಟಿರ್ತಕ್ಕಂಥ ಸರಿಯಿಲ್ಲ, ಇಂಥ ನೀವು ಮೋಸ ಮಾಡಿದ್ರಿ ಅಂತ ಹೇಳಿ. ಇದನ್ನೆಲ್ಲ ಬಿಟ್ಟು ನೀವು ಏನು ಬರೀ ಈ ಥರ ಟಾರ್ಚರ್ ಕೊಡುವಂಥ ಕೆಲಸ, ಮಾನಸಿಕ ವೇದನೆ ಕೊಡ್ತಕ್ಕಂಥ ಕೆಲಸ, ಇದು ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯದೇ? ಈಗ ನಮಗೇನಾಗುತ್ತೆ ಈ ಸಮಾಜದಲ್ಲಿ, ನಾನು ಮಾತಾಡಿದ ಪದಗಳು, ನಾನವರು ಕುಣಿತಾ ಇದ್ರಲ್ಲ ತಕ್ಕನೆ, ಕೋತಿಗಳು ಕುಣ್ದಂಗೆ ಕುಣಿತಿರಲ್ಲಪ್ಪ, ಕೋತಿಗಳು ಕಂಡ್ರೆ ನೀವು, ಕೋತಿಗಳು ಹಿಂಗೆ ಸುಮ್ಮನಿರ್ತವೆ, ಕೋತಿಗಳು ಸುಮ್ಮನಿರ್ತವೆ ಅನ್ನೋ ಎಲ್ಲ ಸ್ವಲ್ಪ ನಿಮಗೆ ನಾಚಿಕೆ ಹೇಳ್ತೀನಿ ಸರ್. ತುಂಬ ಟ್ರಿಗರ್ ಆಗಿರುವಂಥದ್ದು ಕೋತಿ ಅನ್ನೋ ಪದ ಬಳಕೆ ಮಾಡಿದ್ರಿ, ನಾಯಿ ಅನ್ನೋ ಪದ ಬಳಕೆ ಮಾಡಿದ್ರಿ, ನಿಮ್ಮಪ್ಪ ಅನ್ನೋ ಪದ ಬಳಕೆ ಮಾಡಿದ್ರಿ, ನಿನ್ನ ಹೆಂಡತಿ ಅನ್ನೋ ಪದ ಬಳಕೆ ಮಾಡಿದ್ರಿ. ಇಲ್ಲ, ಈಗ ನಾನು ಹೆಂಡತಿ ಅನ್ನೋ ಪದಕ್ಕೆ ಈಗಾಗಲೇ ವಿಷಾದ ವ್ಯಕ್ತಪಡಿಸಿದ್ದೀರಿ, ನಾನು ಮತ್ತದು ಚರ್ಚೆಗೆ ಹೋಗಲ್ಲ. ಈಗ ಕೋತಿಗಳು ಹಳ್ಳಿ ಕಡೆ ಏನಂತಾರೆ, ಆಡು ಭಾಷೆಯಲ್ಲಿ ಯಾರು ಒಳ್ಳೆ ಕುಣಿದ್ರೆ, ಏನಾರು ಸುಮ್ಮನೆ ಕುಣ್ದಂಗೆ ಕುಣಿದ್ರೆ, ಒಳ್ಳೆ ಕೋತಿ ಕುಣ್ದಂಗೆ ಕುಣಿತೀಯಲ್ಲ ನೀನು ಅಂತಾರೆ. ಅದು ಉಪಯೋಗಿಸಿದ್ದೀನಿ. ಎರಡನೇದು, ನನ್ನನ್ನು ಅಷ್ಟೊಂದು ಇದಾಗಿ ಕೂಗುವಾಗ, ಬೈಯುವಾಗ, ಬೊಗಳುವಾಗ ನಾಯಿಗಳಿಗಾರು ಸಮಾಧಾನ ಇರುತ್ತೆ. ನೀವು ನಾಯಿಗಳಿಗಿಂತ ಕಡೆ ಕಂಡ್ರೆ ಅವಾರು ಪಾಪ ಯೋಚನೆ ಮಾಡಿ ಬೊಗಳ್ತವೆ, ನೀವು ಹಿಂಗೆ ಬೊಗಳ್ತಾ ಇದ್ದೀರಲ್ಲಪ್ಪ ಅಂತ ಹೇಳಿದ್ದೀನಿ. ಈ ರೀತಿ ಇನ್ನೊಂದು ಯಾವುದೋ ಕೇಳಿದ್ರಿ, ನಿಮ್ಮ ಅಪ್ಪಂದು ನೀನು ದುಡ್ಡು ಹೊಡೆದಿದೆಯಾ, ದುಡ್ಡು ಹೊಡೆದು ಇಟ್ಟಿದೆಯಾ ಅಂತಂದರು. ಇಲ್ಲ ನೀ ಚೂರಿ ಹಾಕಿದ್ಯಾ ಅಂದರು. ಇಲ್ಲ ನಾನು ಯಾರಿಗೂ ಚೂರಿ ಹಾಕಿಲ್ಲ, ನಿಮ್ಗೆ ಅಪ್ಪಿಗೆ ಹಾಕಿದ್ರು ನೋಡ್ಕೊಳ್ಳಪ್ಪ ಅಂತ ಹೇಳಿದ್ದೀನಿ. ಇನ್ನೇನು ಹೇಳೋಣ, ಹಂಗೆ ನನ್ನ ವೈಯಕ್ತಿಕವಾಗಿ ಯಾಕೆ ನನ್ನ ಕೇಳಬೇಕು? ಸರಿ ಸರ್. ಅಂದರೆ ನೀವು ಇದನ್ನು ತಗೋಬೇಕು. ಅವರು ಒಬ್ಬ ಭಾಷಣ ಮಾಡತಕ್ಕಂಥ ವ್ಯಕ್ತಿನ, ಯಾವುದೇ ಆಪಾದನೆ ಇಲ್ಲದೇ ಇರೋಂಥ ವ್ಯಕ್ತಿನ ಭಾಷಣ ಮಾಡುವಾಗ ಅವನ ವಿಚಾರ ಯಾಕೆ ಕೂಗ್ತೀರಿ? ನೀವು ಯಾರು ಆಪಾದಿತರು ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದೀರೋ? ಸರ್, ಪ್ರತಿ ಸೆಷನ್ನಲ್ಲೂ ನೀವು ಮಾತನಾಡುವಂತಹ ಭಾಷೆ ಇದೆಯಲ್ಲ, ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗುತ್ತೆ. ಜರ್ನಲಿಸ್ಟ್ಗಳಾಗಿರಬಹುದು, ಚಿಂತಕರಾಗಿರ್ಬೋದು, ನೀವು ನಿಮ್ಮದೇ ಆಗಿರೋ ಆ ಧಾಟಿಯಲ್ಲಿ, ನಿಮ್ಮದೇ ಆಗಿರೋ ಆ ಆಡು ಭಾಷೆಯಲ್ಲಿ ಮಾತಾಡೋದಿದೆಯಲ್ಲ, ತುಂಬ ಜನರ ಮನಸ್ಸನ್ನು ಕದಿಯುತ್ತೆ. ಆದರೆ ಸೆಷನಲ್ಲಿ ಆಗಿರುವಂತಹ ಈ ಚರ್ಚೆ, ಈ ಹೈಡ್ರಾಮಾ ಆಗೋ ಟೈಮಲ್ಲಿ ಸ್ಪೀಕರ್ ಖಾದರ್ ಅವರು ನಗ್ತಾ ಇದ್ರು, ಅಲ್ಲ ಎಂಜಾಯ್ ಮಾಡ್ತಾ ಇದ್ರ ಅದನ್ನ. ಹಂಗಾಗಿ ಇವ್ರ ಆಟಕ್ಕೆ ಇವ್ರು ಕರೆಕ್ಟ್ ಯಾವ ರೀತಿ ನಕ್ಕರೋ ನಾನು ಅದು ಪ್ರತಿಕ್ರಿಯೆ ಕೊಡಲ್ಲ.
ಆದರೆ ಇವರು ಆಡೋಂಥ ನನಗೆ ಭಾಳ ಜನ ಫೋನ್ ಮಾಡಿ ಹೇಳಿದ್ದಾರೆ, ಭಾಳ ಸ್ನೇಹಿತರು ಹೇಳಿದ್ದಾರೆ, ಇವರು ಆಡೋ ಅಂಥ ನಾಟಕಕ್ಕೆ ನೀವು ಕರೆಕ್ಟಾಗಿ ಅಂದಿದ್ದೀರಿ ಬಿಡಿ, ಇವರು ನಿಮ್ಮನ್ನು ಯಾಕೆ ಟಾರ್ಗೆಟ್ ಮಾಡಬೇಕಾಯ್ತು? ಅವ್ರು ಮಾಡಬೇಕಾಗಿರೋದು ತಿಮ್ಮಾಪುರ ಅವ್ರ ಸಬ್ಜೆಕ್ಟ್ ಇದ್ದದ್ದು ತಿಮ್ಮಾಪುರ ಅಬಕಾರಿ ಇಲಾಖೆದು. ನೀವು ನರೇಗಾ ಬಗ್ಗೆ ಚರ್ಚೆ ಮಾಡುವಾಗ ನಿಮ್ಮನ್ನೇ ಯಾಕೆ ಇವರು ಟಾರ್ಗೆಟ್ ವೈಯಕ್ತಿಕವಾಗಿ ಮಾಡಬೇಕಾಯ್ತು? ಈ ಟಾರ್ಗೆಟ್ ಇದೇ ಒಂದ್ಸಲ ಆಗಿದೆಯಾ ಅಥವಾ ಹಿಂದೆನೂ ಮಾಡ್ಕೊಂಡು ಬಂದಿದ್ದಾರೆ? ಇವರು ಆ ವೇದವ್ಯಾಸ್ ಕಾಮತ್ತು, ಸುರೇಶ್ ಗೌಡ್ರು ಮತ್ತು ಸಲಗಾರು ಮತ್ತು ಇನ್ನೊಂದು 3-4 ಜನ ಅಲ್ಲಿ ಕೂತ್ಕೊತಾರೆ ಒಟ್ಟಿಗೆ. ಅವರು ನಾನು ಎದ್ದೆ ಅಂತದಂಗೆ, ನಾನು ಭಾಷಣ ಮಾಡೋಕ್ಕೆ ಎದ್ದೆ ಅಂತದಂಗೆ ಅಲ್ಲಿ ಎದ್ರು ಅಂತಲ್ಲ, ಎದ್ದು ಶಿವಲಿಂಗೇಗೌಡ್ರೆ ನೀವು ಹಂಗೆ ಹಿಂಗೆ ಅಂತೇಳಿ ಕೂಗಾಕೋದಲ್ಲಿ. ಅದು ಇಡೀ ಸದನಕ್ಕೆ ಗೊತ್ತಿದೆ. ಇಡೀ ಸದನದಲ್ಲಿ ಯಾಕೆ ಹಿಂಗೆ ಡಿಸ್ಟರ್ಬೆನ್ಸ್ ಮಾಡ್ತಾರೆ ಅಂತ. ಯಾಕ್ರಿ ಮಾಡ್ತೀರಿ ಹಂಗೆ? ಸುಮ್ಮನೆ ಕೂರ್ರಿ. ಆಮೇಲೆ ಸರ್, ನೀವು ಅಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಅವ್ರಿಗೆ ಆನ್ಸರ್ ಮಾಡ್ತಿದ್ರಿ. ಸದನದ ಬಾವಿಯಲ್ಲಿದ್ದವ್ರು ನಗ್ತಾ ಇದ್ರು. ಹೌದು, ನಗ್ತಾ ಇದ್ರು, ವ್ಯಂಗ್ಯ ಮಾಡ್ತಾಯಿದ್ರು. ಆಮೇಲೆ ಅವರಿಗೆ ಯಾರು ಅಗ್ರೆಸಿವ್ ಆಗಿ ವಿಚಾರಗಳನ್ನ ಮಂಡನೆ ಮಾಡೋರು ಬೇಕಿಲ್ಲ. ಇವನಿಗೆ ಅವಕಾಶ ಕೊಟ್ಬಿಟ್ರೆ, ಫ್ರೀ ಬಿಟ್ಟರೆ, ಇವನು ಇಡೀ ನರೇಗಾ ಏನು ಇದರಿಂದ ಎಫೆಕ್ಟ್ ಆಗಿದೆ ಅನ್ನೋದನ್ನು ಹಳ್ಳಿ ಭಾಷೆಯಲ್ಲಿ ಹೇಳ್ತಾನೆ. ಜನಕ್ಕೆ, ಹಳ್ಳಿ ಜನಕ್ಕೆ ಹೋಗ್ಬಿಡುತ್ತೆ ಇದೆಲ್ಲ. ನಿಮಗೇನು ಮಾಡಿದ್ದಾರೆ ಮೋಸನ ಇವತ್ತಿನ ಈ ಕಾನೂನು ತಂದು ಅಂತ ನಾನು ಹೇಳ್ತಿದ್ದೆ. ಎಲ್ಲ ಪಕ್ಷದ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಹೇಳ್ತಿದ್ದೆ. ಸರಿ ಸರ್, ಆ ವಿಚಾರ ನಾನು ಕೇಳ್ತೀನಿ. ಅದಕ್ಕಿಂತ ಮುಂಚೆ 2 ವಿಚಾರ ಅಲ್ಲೂ ಮತ್ತೆ ಪ್ರಸ್ತಾಪ ಆಗುತ್ತೆ. ಒಂದು, ದೇವೇಗೌಡರ ಬೆನ್ನಿಗೆ ಚೂರಿ ಹಾಕಿ ಹೋದ ಶಿವಲಿಂಗೇಗೌಡ ಅನ್ನೋದಾಗುತ್ತೆ. ಮತ್ತೊಂದು, ಕುಮಾರಸ್ವಾಮಿ ಅವರ ಬೆನ್ನಿಗೆ ಚೂರಿ ಹಾಕಿ ಹೋದ ಶಿವಲಿಂಗೇಗೌಡ ಅಂತಲೂ ಕೂಡ ಹೇಳ್ತಾರೆ. ಈ ಬಗ್ಗೆ ಏನು ಹೇಳ್ತೀರಿ ನೀವು? ಈಗ ನೀವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಪಕ್ಷಾಂತರ ಮಾಡದೇ ಇರ್ತಕ್ಕಂಥವ್ರು ಯಾರಿದ್ದಾರೆ ಹೇಳಿ? ಯಾವ ಪಕ್ಷದಲ್ಲಿದ್ದಾರೆ? ಚೂರಿ ಹಾಕೋದು ಅಂದರೆ ಹೆಂಗೆ? ನಾನೇನು ಅವರ ಸಿಂಬಲಲ್ಲಿ ಗೆದ್ದು ಹೋಗಿಲ್ಲ ಬಿಟ್ಟು, ನಾನು ನಿಲ್ಲೇಬಾರ್ದು ಚುನಾವಣೆಗೆ ಅಂತ ಬಿಟ್ಟೆ. ನಾನು ಯಾವುದೋ ಘಟನೆ, ನನಗೊಂದು MLC ಸೀಟ್ ಕೊಡ್ತೀವಿ ಅಂತ ಹೇಳಿದರು, ಅದನ್ನು ನಮ್ಮ ಕ್ಷೇತ್ರಕ್ಕೆ ಕೊಡಲಿಲ್ಲ. ಅದಕ್ಕೋಸ್ಕರ ನನಗೆ ಮನಸ್ಸಿನಲ್ಲಿ ಬೇಜಾರಾಗಿ ನಾನು ಯಾವ್ಯಾವುದೋ ಅವೆಲ್ಲನೂ ನಾನು ಹೇಳೋಕ್ಕೋಗಲ್ಲ. ಅವೆಲ್ಲ ಬೇಕಾದಷ್ಟು ಕಾರಣಗಳನ್ನು ನಾನು ಕೊಡ್ಬೋದು, ಕೊಡಲ್ಲ. ನಾನು ಅದೊಂದಕ್ಕೇ ನಾನು ಬಿಟ್ಟು ಹೋದೆ. ಬಿಟ್ಟು ಹೋಗಿ ನಾನೇನು ಇವ್ರ ಸಿಂಬಲಲ್ಲಿ ನಾನು ಚೂರಿ ಹಾಕಿ ಹೋಗೋಕ್ಕೆ, ಇವ್ರ ಸಿಂಬಲಲ್ಲಿ ಗೆದ್ದು ನಾನು ಹೋಗಿದ್ದರೆ ಸರಿ. ಈಗ ನಾನು ಅರಸೀಕೆರೆ ಕ್ಷೇತ್ರದಲ್ಲಿ ನಾನು ಏನಾಗಿದ್ದೀನಿ, ನನ್ನ ವ್ಯಕ್ತಿತ್ವ ಇಲ್ದಲೇ ಇವ್ರು ಬಿಟ್ಟೋದ್ರೂ ನಾನು ಗೆಲ್ಲಿಸಬೇಕು ಜನ ಅಂದರೆ ನನ್ನ ವ್ಯಕ್ತಿತ್ವ ತಾನೆ. ಇವ್ರದ್ದೇನಿಲ್ವಲ್ಲ ಅಲ್ಲಿ. ನಂಗಾದ್ರೆ ಜನ ಇವ್ರನ್ನ ಬಿಟ್ಟೋದ್ಮೇಲೆ ಜನ ನನ್ನ ಸೋಲಿಸ್ಬೇಕಾಯ್ತು. ಬೆಳೆಯೋವರೆಗೂ ನಾವು ಕಷ್ಟಪಟ್ಟು ದುಡಿದು ಇದು ಮಾಡಿ ಫಸ್ಟು 14 ಓಟಲ್ಲಿ ಅಸೆಂಬ್ಲಿನಲ್ಲಿ ಸೋತೆ. ಗಣಸಿ ಕ್ಷೇತ್ರದಲ್ಲಿ ಬರೀ 14 ಓಟಲ್ಲಿ ಸೋತ ಆದಮೇಲೆ ನಾನು ಪುನಃ ನನ್ನ ಕ್ಷೇತ್ರ ಹೋಯ್ತು ಗಣಸಿ. ನನಗೆ ಅರಸೀಕೆರೆಗೆ ಹೋಗಿ ನಿಲ್ಲಬೇಕಾದ ಪರಿಸ್ಥಿತಿ ಬಂತು. ಅರಸೀಕೆರೆಯಲ್ಲಿ ಹೋಗಿ ನಿಂತು, ಆಗ ನಾನು ನಿಂತು ಆ ಜನ ನನ್ನ ಕೈ ಹಿಡಿದ್ರು. ನನಗೆ ಆ ಜನ ಹೆಂಗಿದ್ದಾರೆ ನನಗೆ ಅರಸೀಕೆರೆ ಜನ ಅಂತ ನನಗೆ ಗೊತ್ತಿದೆ. ನನ್ನ ತಾಲೂಕಿನ ಜನ, ನಾನು ಮಾಡಿರ್ತಕ್ಕಂಥ ಕೆಲಸಗಳು, ನಾನು ಮಾಡಿರೋಂಥ ಇದುಗಳು, ನನ್ನ ಹೋರಾಟ ಜನ ಗೆಲ್ಸಿದ್ದಾರೆ ನನ್ನ. ನಿಮ್ಗೆ ಯಾಕೆ ಅಸೂಯೆ? ಯಾರು ಪಕ್ಷ ಬಿಟ್ಟೇ ಹೋಗಿಲ್ವ? ಎಷ್ಟು ಜನ ಪಕ್ಷ ಬಿಟ್ಟು ಹೋಗಿಲ್ಲ? ಯಾರ್ಯಾರು ಏನೇನು ಮಾಡಿಲ್ಲ? ನೀವೆಷ್ಟು BJPನ ವಿರೋಧಿಸ್ತಿದ್ರಿ? JDS ದೇವೇಗೌಡರು ಎಷ್ಟು ವಿರೋಧಿಸ್ತಾಯಿದ್ರು? ಇದೀಗ ಅವ್ರ ಜೊತೆ ಸೇರಿಲ್ವಾ? ಸಮಯ ಬಂದಾಗ ಹೋಗ್ತಾರೆ, ಅವರ ರಾಜಕೀಯ ಉಳಿವಿಗೋಸ್ಕರ ಹೋಗ್ತಾರೆ. ಹಂಗೆ ನಾವು ಯಾವುದೋ ಒಂದು ಸಿದ್ಧಾಂತಕ್ಕೆ ಯಾವುದೋ ಉಳಿವಿಗೆ ಹೋಗಿದ್ದೀವಿ. ಅದಕ್ಕೆ ಯಾಕೆ ಟಾರ್ಗೆಟ್ ಮಾಡಬೇಕು? ರಾಜಕಾರಣ BJP ಏನು ಹೋಗಿಲ್ವಾ? ಬಿಟ್ಟು ಹೋಗಿಲ್ವಾ? ಬಂದಿಲ್ವಾ? ಗೆದ್ದಿಲ್ವಾ? ಏನಾಗಿಲ್ಲ. ಎಲ್ಲ ಇಂಥವು ಎಷ್ಟಿದ್ದಾವೆ. ಯಡಿಯೂರಪ್ಪನವರು BJPಯಿಂದ ಬಿಟ್ಟು ಹೋದರು, ಮತ್ತೆ BJP ಬಂದು ಸೇರ್ಕೊಂಡು ಮುಖ್ಯಮಂತ್ರಿ ಆದರು. ನಾವು ಬೇಡ ಅನ್ನೋಕ್ಕಾಗುತ್ತಾ? ಇಂಥವು ಎಷ್ಟು ನಡೆದಿದ್ದಾವೆ ಘಟನೆ ರಾಜಕೀಯದಲ್ಲಿ. ಅದಕ್ಕೆ ನನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಿ? ಯಾರೂ ಮಾಡದೇ ಇರೋದೊಂದು ಕೆಟ್ಟ ಇದನ್ನು ನಾನೇನಾರು ಅಪರಾಧ ಮಾಡಿಬಿಟ್ಟಿದ್ರೆ ನನಗೆ ಮಾಡಿ,
ಏನೋ ಇವನು ಈ ಇದರಲ್ಲೇ ಮಾಡಲಿಲ್ಲಪ್ಪ ರಾಜಕೀಯದಲ್ಲಿ ಅಂಥದ್ದೊಂದು ತಪ್ಪು ಮಾಡಿಬಿಟ್ಟನೆ ಅಂತ. ಹಾಂ, ನನ್ನ ವೈಯಕ್ತಿಕ ಬದುಕು ಅದು. ನನ್ನ ಜನ ಹೇಳ್ದಂಗೆ ಕೇಳ್ತೀನಿ ನಾನು. ನನ್ನ ಜನ ಹೇಳಿದರು ಬಿಡಬೇಕು ಅಂದ್ರೆ ನಾವು ಬಿಟ್ಟು ಬಂದು ಬಿಟ್ಟು ಬಂದು ನಾವೇನು ಇವ್ರಿಗೆ ದ್ರೋಹ ಮಾಡೋಕ್ಕೆ ಹೋಗಿಲ್ವಲ್ಲ. ಶಿವಲಿಂಗೇಗೌಡರು ಈ ವಿಚಾರನ ಯಾಕೆ ಇಷ್ಟೊಂದು ಮನಸ್ಸಿಗೆ ಹಚ್ಕೊಂಡಿದ್ದಾರೆ? 2-3 ದಿನದಿಂದ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ. ಯಾಕೆ ಇಷ್ಟು ಆ ವಿಚಾರ ನಿಮಗೆ ಕಾಡ್ತಾ ಇದೆ? ಇಲ್ಲ, ನಾನು ನಿದ್ದೆ ಕ್ಲಾಸ್ ಹಾಗೆ ಮಾಡ್ತಾಯಿದ್ದೀನಿ. ನಾನು ಕಾಮನ್ನಾಗಿ ಇರ್ತೀನಿ. ಇವೆಲ್ಲ ನನ್ನ ಜೀವನದಲ್ಲಿ ಭಾಳ ಇದರಿಂದ ನಾವು ಭಾಳ ಕಷ್ಟ ಜೀವನದಲ್ಲಿ ಬಂದರು. ನಮಗೆ ಇದರೆಲ್ಲರ ಅರಿವಿದೆ. ಅದೇನೋ ನಾವೇನು ರಾಜಕೀಯ ಕುಟುಂಬದವರಲ್ಲ. ನಮ್ಮಪ್ಪ ಹೆಬ್ಬೆಟ್ಟು, ನಮ್ಮ ತಾಯಿ ಅನಕ್ಷರಸ್ಥರು. ನಮ್ಮ ಕುಟುಂಬ ಏನು ರಾಜಕೀಯ ಕುಟುಂಬ ಅಲ್ಲ. ನಾನು ಯಾವುದೋ ಹಳ್ಳಿಗಾಡಿನಲ್ಲಿ ಹುಟ್ಟಿ ನಾನು ಈ ಸ್ಥಿತಿಗೆ ಬಂದಿದ್ದೀನಿ. ಅದು ನನ್ನ ಹೋರಾಟದ ಫಲ, ಜನತೆಯ ಬೆಂಬಲ. ನಾನು ಬಂದಿದ್ದೀನಿ. ನನಗೇನು ಮನಸ್ಸಿಗೆ ತೋರಿಸ್ತದೆ ಮಾಡ್ತೀನಿ. ಇದಕ್ಕೆಲ್ಲ ನಾನೇನು ಅಪರಾಧ ಮಾಡಿದ್ದೀನಿ ಅಂತ ನಾನು ಇದಕ್ಕೆ ತಲೆಗೆಚ್ಚಿಸ್ಕೊಳ್ಳೋಣ. ನನ್ನನ್ನು ಅವ್ರು ಟೀಕೆ ಮಾಡಿದರು, ನಾನು ಅವ್ರನ್ನ ಟೀಕೆ ಮಾಡಿದ್ದೀನಿ. ಅವ್ರು ಯಾವ ಕಳ್ಳ ಅನ್ನೋದು ಸಂಸ್ಕೃತ ಬಸ್ದನ? ವಿಧಾನಸಭೆಯಲ್ಲಿ ಒಬ್ಬ ಸದಸ್ಯನನ್ನು ಕಳ್ಳ, ಚೂರಿ, ಪೋರಿ ಅನ್ನೋದು ಇದು ಸಂಸ್ಕೃತವಾದ ಪದನ? ನಾನು ಅದಕ್ಕೆ ತಕ್ಕನಾದ ಪದ ಬಳಸಿದ್ದೀನಿ. ನೀವು ಅಯೋಗ್ಯರು, ನೀವು ಕೋತಿಗಳು, ಇವೆಲ್ಲ ಮಾಡೋ ಅಂತಾರೆ ಯಾರು? ಯಾರು ಹಳ್ಳಿ ಭಾಷೆಯಲ್ಲಿ ಹೇಳ್ತಾರಲ್ಲ, ಯಾರ ಕೆಟ್ಟಗೆ ಪದ ಅದು ಎಲ್ಲಿ ವಿಧಾನಸಭೆಯಲ್ಲಿ ಬೆಳೆಸೋವಂಥ ಪದ ಅಲ್ಲ. ನಾನು ಒಪ್ಕೊತೀನಿ. ಆದರೆ ಅವ್ರು ಬಳಸಿದಾಗ ನಾನು ಸುಮ್ಮನೆ ಕೂರಬೇಕಲ್ಲ. ಅದನ್ನು ನೆಗ್ಲೆಕ್ಟ್ ಮಾಡ್ಬೋದಾಯಿತು. ಇಲ್ಲ, ಇದು ನನ್ನಿಂದಲೇ ಇನ್ಯಾರೂ ಈ ರೀತಿ ವಿರೋಧ ಪಕ್ಷದಲ್ಲಿ ನಡ್ಕೋಬಾರ್ದು, ನನ್ನಿಂದಲೇ ಒಂದು ಉದಾಹರಣೆ ಆಗಲಿ, ಇದು ನನ್ನಿಂದಲೇ ಈ ರಾಜ್ಯಕ್ಕೊಂದು ಮೆಸೇಜ್ ಹೋಗಲಿ. ಅಸಂಬದ್ಧವಾಗಿ ವಿರೋಧ ಪಕ್ಷ ಒಬ್ಬನ ವೈಯಕ್ತಿಕವಾಗಿ ಟೀಕೆ ಮಾಡಿದರೆ ಏನು ನಿಂದನೆ ಅನುಭವಿಸ್ಬೇಕಾಗತ್ತೆ ಪಕ್ಷ. ಇವತ್ತೇನು ಅವ್ರ ಪಕ್ಷಕ್ಕೇನು ಒಳ್ಳೆಯ ಹೆಸರು ಬಂದ್ಬಿಡುತ್ತಾ ನಾನು ಬೈದಿರೋದು? ಇವರು BJP ಹಿಂಗೆ ಆಡ್ಬೋದಾ? ನನ್ನ ಕುಣಿಬೋದಾ ತಕ್ಕನೆ? ಅವನ್ನ ಯಾಕೆ ನಿಂದನೆ ಮಾಡಿರು? ಜನ ಪ್ರಶ್ನೆ ಮಾಡ್ತಾರೆ ಅವ್ರನ್ನೂ. ಅವ್ನು ನಿಂದನೆ ಮಾಡಿದ್ದೆ ಹೋಯ್ದರೆ ಮೊದಲು ಅವ್ರು ನಿಂದನೆ ಮಾಡ್ದೆ ಹೋಯ್ದರೆ ಶಿವಲಿಂಗೇಗೌಡ ಯಾಕೆ ಅವ್ರ ಬಗ್ಗೆ ಮಾತಾಡೋನು? ಅವನ ಭಾಷಣ ಮುಗಿಸಿ ಅವ್ನು ಮನೆಗೆ ಹೋಗೋನು. ಅವನನ್ನು ಹೀನಮಾನವಾಗಿ ಅವರು ಅಸಂಸ್ಕೃತ ಪದನ ಬಳಸಿದ್ರಿಂದ ಶಿವಲಿಂಗೇಗೌಡನು ಅಸಂಸ್ಕೃತ ಪದಗಳನ್ನು ಬಳಸಿದ್ದಾನೆ ಅಂತ ಕರ್ನಾಟಕದ ಜನ ತೀರ್ಮಾನ ಮಾಡಬೇಕಲ್ಲ. ನಂದು ತಪ್ಪು, ಅವ್ರದ್ದು ತಪ್ಪು ಅಂತ. ಮೊದಲು ಮಾಡಿರೋರು ಅವರಲ್ವಾ ತಪ್ಪು? ನಾನು ಮಾಡಿದ್ದೇನೆ ಮೊದಲು ತಪ್ಪ? ಈಗ ನೀವು ಹೇಳಿದ್ರಿ, ನಾನು ವಿಷಾದನೂ ವ್ಯಕ್ತಪಡಿಸಿದೆ ಇದಕ್ಕೆ. ಇವೇನೇನು ಮಾಡ್ತಾರೆ BJP ಅನ್ನೋದಕ್ಕೆ. ಈಗ ಇದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಯಾವ ಭಾಷೆಯಲ್ಲಿ ಇವ್ರು ಬೈದರು? CT ರವಿ ಅವರು. ಆಗ ಇವರು ಬರಬೇಕಾಯ್ತಲ್ಲ. ಆಗ ಇವರು ಇಲ್ಲ CT ರವಿ ಮಾತಾಡಿರೋ ತಪ್ಪು ಅಂತ ಹೇಳ್ಬೇಕಾಯ್ತಲ್ಲ. ಈಗ ನಾನು ಏನು ಹೇಳಿಲ್ಲ, ನೀನು ತಹಸೀಲ್ದಾರ್ ಇದರಿಂದ ದುಡ್ಡು ಅಮ್ಮ ಕೊಟ್ಟ ಸಂಬಳದ್ದು ಇದರಿಂದ ನೀನು MLA ಆಗಿದೆಯಾ ಅಂತ ಹೇಳಿದ್ದೀನಿ. ಅಮ್ಮನಿಂದ ನೀನು MLA ಆಗಿದೆಯಾ ಅಂತ ಹೇಳಿದ್ದೀನಿ. ನಾನಿನ್ನೇನು ಪದ ಹೇಳಿಲ್ಲ, ನೀನು ಹೇಳಿದೆಯಪ್ಪ ಅಂತ ಹೇಳಿದ್ದೀನಿ. ಅದಕ್ಕೆ ಒಂದು ಹೆಣ್ಣು ಮಗಿನ ವಿಚಾರ ಮಾತಾಡಬಾರ್ದು ಅಂತೇಳಿ ನಾನು ವ್ಯಕ್ತಪಡಿಸಿದ್ದೀನಿ. ಅದರಲ್ಲಿ ಏನಾರ ಇರಲಿ ನಾನು ವಿಷಾದಿಸ್ತೇನೆ, ನಾನು ಈ ಮಾತಾಡಬಾರ್ದಾಯಿತು ಅಂತ ಹೇಳಿದ್ದೀನಿ ನಾನು. ಆದರೆ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಆ ಪದ ಬಳಸಿದಾಗ ಅದು ಎಂಥ ಪದ ಆ ಹೆಣ್ಣು ಮನುಕುಲಕ್ಕೆ, ಅದನ್ನು ನೀವು ಬಳಸಿದಾಗ ನೀವೇನು ಹೇಳಿದ್ರಿ? ಇಂಥ ವ್ಯವಸ್ಥೆ ಕೊಡೋಣ ನಿಮ್ಮವ, ಇಂಥ ಪದಗಳ ಬಳಕೆನ ಎಷ್ಟು ಕೊಡೋಣ ನಾನೇನು ಇಲ್ವ 20 ವರ್ಷದಿಂದ ನೀವು ಯಾರ್ಯಾರು ಏನೇನು ಪದ ಬಳಸಿದ್ರಿ ಅಂತ. ಅದಕ್ಕೆಲ್ಲ ಕಾಲ ಇಲ್ಲ, ಕಾಲ ಬಂದಾಗ ಹೇಳೋಣ. ನೀವು ಚುನಾವಣಾ ವೇದಿಕೆಯಲ್ಲಿ ನನ್ನ ಕಳ್ಳ ಅಂದಿದ್ರೆ, ಭ್ರಷ್ಟ ಅಂದಿದ್ರೆ ಎಂಥದ್ನಾರ ಹೇಳಿ ಪದವ, ಚುನಾವಣಾ ಭಾಷಣದಲ್ಲಿ ಹೇಳಿ, ಅಸೆಂಬ್ಲಿನಲ್ಲಿ, ಅದನ್ನು ಬಾವಿನಲ್ಲಿ ಧರಣಿ ಕೂತು ಉಪಯೋಗಿಸೋ ಪದನ ಇದು? ಮಾನವೀಯತೆಯ ಪದನ ಇದು? ಯಾರಾದರೂ ರಾಜಕಾರಣದ ತಿರುಳು ಅರ್ಥಂಥವ್ರು ಇದನ್ನು ಮಾಡ್ತಾರೆ? ಇದನ್ನು ಯಾತಕ್ಕೆ? ಬಿಡಿ, ನಾವು ಏನೇ ಹೇಳ್ಕೊಂಡು ಹೋಗ್ತೀವಿ. ಅದು ತಪ್ಪಾಗಿದ್ದರೆ ತಪ್ಪು ಅಂತ ನೀವು ಡಿಪೆಂಡ್ ಮಾಡ್ಕೊಳ್ಳಿ ಆ ಕಡೆ. ಅದು ಬಿಟ್ಟು ನೀವು ನರೇಗಾ ಮಹತ್ವವಾದ ಚರ್ಚೆ ಅಂತ ಅಂದರೆ, ನಮ್ಮ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಕಾನೂನು ಸರಿಯಾಗಿದೆ ಅನ್ನೋದ್ರೆ ನೀವು ಧರಣಿ ಮಾಡ್ದಲೆ, ಅದೇನು ಮಹಾ ದೊಡ್ಡ ವಿಚಾರ ಅಲ್ಲ. ಇನ್ನೊಂದು ದಿವಸ ಪೋಸ್ಟ್ಪೋನ್ ಮಾಡ್ಕೊಂಡು ನೀವು ಚರ್ಚೆಯಲ್ಲಿ ಭಾಗವಹಿಸಬೇಕಾಯಿತು. ಸ್ಪೀಕರ್ ಹತ್ರ ಏನು ಹೇಳಿರಿ ನೀವು? ನಾವು 18 ಜನ ಹೆಸರು ಕೊಟ್ಟಿದ್ದೀವಿ,
18 ಜನ ಭಾಗವಹಿಸ್ತೀವಿ ಚರ್ಚ್ಗೆ ಅಂತ. ಮಾತಾಡ್ಬೇಕು. ಇನ್ನೊಂದಿನ ಎಕ್ಸ್ಟೆಂಡ್ ಮಾಡಬೇಕಾಗತ್ತೆ ಅನ್ನೋದು. ಆಯಿತು, ಚರ್ಚೆ ಮಾಡೋಣ ಅಂತ ಹೇಳಿರು. ಮಾತು ತಗೊಂಡು ಹೋಗಿ ನೀವು ಇದನ್ನ ಎತ್ತಿ ಅವನು ರಾಜೀನಾಮೆ ಕೊಡೋಕ್ಕಲ್ಲ ಅಂತಂದಂಗೆ ನಾವು ಧರಣಿಗೆ ಹೋಗ್ತೀವಿ, ಇವ್ನು ಕಳ್ಳ ಅಂತೇಳಿ ಬಂದು ಕೂತ್ಕೊಂಡ್ರೆ ಅದು ಕೂತ್ಕೊಳ್ಳಿ ಅವ್ರ ಹಕ್ಕು. ಆದ್ರೆ ನನ್ನ ಯಾಕೆ ಮಾಡಿದಿರಿ, ನನ್ನ ಯಾತಕ್ಕೆ ಕೇಳ್ತಾ ಇದ್ದೀರಿ? ನಿಮಗೆ ಇದನ್ನು ಕರ್ನಾಟಕ ಜನ ಒಪ್ಪುತ್ತೆ ಅಂತ ತಿಳ್ಕೊಂಡಿದ್ದೀರಾ? ಕರ್ನಾಟಕ ಜನ ಏನು ದಡ್ರಿಲ್ಲ. ಕರ್ನಾಟಕದ ಜನ ಸುಸಂಸ್ಕೃತರಿದ್ದಾರೆ, ರಾಜಕೀಯದ ಉಳುವಿನ ಬಗ್ಗೆ ಯೋಚನೆ ಮಾಡೋರಿದ್ದಾರೆ. ನನ್ನ ಪದಪ್ರಯೋಗ ಆಗಿರೋದಕ್ಕೆ ನಾನು ಅವರನ್ನು ಟಾರ್ಗೆಟ್ ಮಾಡಿ ಹೇಳಿದ್ದೀನಿ ಹೊತ್ತು ಕರ್ನಾಟಕ ರಾಜ್ಯದ ಇದಕ್ಕಲ್ಲ. ನನ್ನನ್ನು ಅವ್ರು ಬಳಕೆ ಮಾಡಿರು, ನನ್ನ ಮೈಂಡ್ ಸ್ವಲ್ಪ ಅಪ್ಸೆಟ್ ಆಯಿತು. ನಾನು ತಾಳ್ಮೆಯ ಕಟ್ಟೆ ಹೊಡಿತು. ಇದೇನಪ್ಪ ನನ್ನನ್ನು ವೈಯಕ್ತಿಕವಾಗಿ ನಿಂದನೆ ಮಾಡ್ತಾರಲ್ಲ ಅಂತ. ಆ ಶರದ್ ಬಚ್ಚೇಗೌಡರಿಗೂ ಕೂಗಿರು, ಅದು ಕೇಳಲಿಲ್ಲ ಯಾರಿಗೂ. ಇಲ್ಲೂ ಇವ್ರಿಗೂ ಯಾರಿಗೂ ನಾನು ಬೈಯೋದು ಕೇಳಿತೋ ಇಲ್ವೋ ಗೊತ್ತಿಲ್ಲ, ಅವ್ರು ಬೈಯೋದು ನನಗೆ ಕೇಳಿಲ್ಲ. ನಾನು ಎಷ್ಟೊಂದನ್ನು ಇದು ಹಾಕಿಡಿದ್ದೆ. ಬಂದು ನಮ್ಮ ಕುಣಗಲ್ ಶಾಸಕರು ಇದಾಕಿ ಹೋದ್ರು ನನಗೆ, ಅವ್ರು ಏನಾರ ಬೈ ಕೇಳಿ ನೀವು ಮಾತಾಡಿ ಅಂತ. ಇಲ್ಲ ನಾನು ಮೊದಲು ಹಾಕಲಿಲ್ಲ, ಮೊದಲಿಂದ ಹಾಕ್ಲಿಲ್ಲ. ನಾನು ಬಿಟ್ಕೊಂಡು ಮಾಡಿದ್ನ, ನನಗೂ ಅವ್ರು ಮಾತಾಡ್ತಿದ್ದವೆಲ್ಲ ಬಂದ್ಬಿಟ್ಟು ನನ್ನ ಇದಕ್ಕೆ ಕೇಳಿಸ್ತು. ಮತ್ತು ಕೂಗ್ತಲೇ ಇದ್ರಲ್ಲ, ಡಿಸ್ಟರ್ಬ್ ಆಯ್ತು. ಯಾರಿಗಾಗಲ್ಲ ಹೇಳಿ ಹೋಗಿ, ಯಾರಿಗೆ ಯಾವ ಮನುಷ್ಯ ಅಂತ ಇದ್ದಂಥವ್ರಿಗೆ ಯಾರಿಗಾಗಲ್ಲ. ನಿಮ್ಮ ತಾಳ್ಮೆ ಗೆಡಲಿ ಅಂತಾನೆ ಅವರು ಈ ಥರ ಹೌದು ಮಾಡಿದರು. ನನ್ನ ಭಾಷಣ ಕೆಡಿಸ್ಬೇಕು ಅಂತಲೇ ಮಾಡಿದರು. ನನ್ನೊಬ್ಬನ್ನೇ ಇಲ್ಲಿ 2 ವರ್ಷದಿಂದ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸದನದಲ್ಲಿ. ನಾನು RSS ಅಂತ ಪದ ಬಳಕೆ ಮಾಡಿದ್ದೀನಿ ಅಂತ ಹೇಳ್ತಾರೆ. RSS ಅಂತ ಪದ ಬಳಕೆ ಬೇಕಾದ್ರೆ ಆ ವೇದವ್ಯಾಸ ಕಾಮತ್ ಹತ್ರ ನಾನು ಮಾತಾಡಿದ್ದೀನಿ. ನಾವು ಕಟ್ಟ RSS ಇದು ಅಂತ ರೀ, ನೀವು RSSನಾರ ಹಿಂಗೆ ಕೂಗಬಾರ್ದು ಕಣ್ರಿ, ನಿಮಗೆ ತಮ್ಮದೇ ಆದ ಗೌರವ ಇದೆ ಅಂತ ನಾನು 2-3 ಸಾರಿ ಹೇಳಿದ್ದೆ ಅವ್ರಿಗೆ. ಆದರೂ ಕೂಗ್ತಾ ಇದ್ದಾರಲ್ಲ, ಅದಕ್ಕೆ ರೇ RSSನಾರೇ ಕೇಳ್ರಿ, ನೀವು RSS ಅಲ್ವನಪ್ಪ, ನೀನು ಹಿಂಗೆ ಕೂಗೇನೆ RSS ಸ್ವಲ್ಪ ಗಂತೆ ಗೌರವ ಕಳೀತಾ ಇದ್ದಿ ಕಣಪ್ಪ, ಹಿಂಗೆ ಕೂಗಬಾರ್ದಪ್ಪ, ಇದೆಲ್ಲ RSSನವ್ರು ಹಿಂಗೆಲ್ಲ ನಡ್ಕೊಳಲ್ಲಪ್ಪ ಅಂತ ಹೇಳಿದೆ ನಾನು. ತಪ್ಪೇನಿದೆ ಅದಕ್ಕೆ? RSSನೇನು ಕೆಟ್ಟರು ಅಂತ ಬದಿದ್ದೇನೆ ನಾನು. 40 ವರ್ಷದ ರಾಜಕಾರಣ ತಮ್ಮದು ಹತ್ತತ್ರ ನಾವು ಹಾಗೆ ತಗೊಳ್ಳೋದಾದ್ರೆ? ಇಲ್ಲ, 35 ಜಿಲ್ಲಾ ಪಂಚಾಯತಿ ಸದಸ್ಯನಾದ್ದಟ್ಟಿಂದ ಇಲ್ಲಿಯವರೆಗೆ ನಂದು 30-35 ವರ್ಷದ ರಾಜಕೀಯ. 3 ದಶಕನ ಕಂಪ್ಲೀಟ್ ಮಾಡಿರುವಂತಹ ರಾಜಕಾರಣ, ಜನರ ಜೊತೆ ಬೆರ್ತಿದ್ದೀರಾ. 3 ದಶಕ ಜಿಲ್ಲಾ ಪಂಚಾಯತಿ ಮೆಂಬರ್ ಸೇರಿ 3 ದಶಕ ಕಂಪ್ಲೀಟ್ ಮಾಡಿದ್ದೀನಿ. ಅದರಿಂದ ಆಚೆಗೂ ವಿದ್ಯಾರ್ಥಿ ನಾಯಕನಾಗಿದ್ದೆ, ಜಿಲ್ಲಾ NSUN ಅಧ್ಯಕ್ಷ 80ನೇ ಇಸ್ವಿಲೇ ಆಗಿದ್ದೆ. ಆಮೇಲೆ ಕೋಆಪ್ರೇಟಿವ್ ಸೆಕ್ಟರ್ಸಲ್ಲಿದ್ದೆ, ಎಲ್ಲ ತಲೂ ಇದ್ದೆ. ಬಟ್ ಸಕ್ರಿಯವಾದ ರಾಜಕಾರಣಕ್ಕೆ ಬಂದು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಗೆದ್ದ ಮೇಲೆ ಸಕ್ರಿಯವಾದ ರಾಜಕಾರಣ ಮಾಡ್ಕೊಂಡು ಬಂದು 6 ಎಲೆಕ್ಷನ್ ನಿಂತಿದ್ದೀನಿ, 5 ಗೆದ್ದಿದ್ದೀನಿ. ಒಂದೇ ಒಂದನ್ನು ಬರೀ 14 ಮತದಿಂದ ಸೋತಿದ್ದೀನಿ. ರೈಟ್ ಸರ್. ನನ್ನ ಪರ್ಸ್ನಲ್ ಕ್ವೆಶನ್ ಇದು ಸರ್, ಅದು ರಾಜಕಾರಣಿಗಳಂತ ಅಷ್ಟೇ ಅಲ್ಲ, ಬಿಸ್ನೆಸ್ ಮೆನ್ಗಳಂತ ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ಏನೋ ಒಂದು ಅಧಿಕಾರ ಸಿಕ್ಕಾಗ ಅಥವಾ ಒಳ್ಳೆ ಕೆಲಸ ಸಿಕ್ಕಾಗ, ಒಳ್ಳೆ ಹುದ್ದೆ ಸಿಕ್ಕಾಗ ಆತನ ಮಾತಿನ ಧಾಟಿ ಚೇಂಜ್ ಆಗುತ್ತೆ, ಆತನ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಆಗುತ್ತೆ, ಆತ ಇರುವಂತಹ ಆ ಲೈಫ್ ಸ್ಟೈಲ್ ಅನ್ನೋದು ಚೇಂಜ್ ಆಗುತ್ತೆ. ಇಲ್ಲೇನು ಚೇಂಜ್ ಆಗೇ ಇಲ್ವಲ್ಲ, ಯಾಕೆ? ಇಲ್ಲ, ಯಾವುದು ಇಲ್ಲ. ನಾನು ಮೊದಲು ಭಾಳ ಹೊರಟಿದ್ದೆ ನಾನು. ಈಗ ಸ್ವಲ್ಪ ನಾನು ಸುಧಾರಿಸಿದ್ದೀನಿ, ಭಾಳ ನಯವಾಗೇ ಇರ್ತೀನಿ ನಾನು. ಯಾರಿಗೂ ನನ್ನ ಜೀವನದಲ್ಲಿ ಯಾರಿಗೂ ತೊಂದರೆ ಕೊಡೋಕ್ಕೂ ಇಲ್ಲ, ಯಾರಿಗೂ ವೈಯಕ್ತಿಕ ಬದುಕಿನ ಬಗ್ಗೆ ನಾನು ಚೆಲ್ಲಾಟ ಆಡಿಲ್ಲ. ನಾನು ಇದ್ದೀನಿ, ನಾನು ಎಲ್ಲನೂ ಚೇಂಜಸ್ ಅಂದರೆ ಮಾತಿನ ಹಳ್ಳಿ ಸೊಗಡಿನಿಂದ ಸ್ವಲ್ಪ ದೂರ ಹೋಗಿಲ್ಲ ಅಷ್ಟೇ, ಹಳ್ಳಿ ಸೊಗಡಿನಲ್ಲೇ ಇದ್ದೀನಿ. ನಿಮ್ಗೆ ಯಾವತ್ತು ಬ್ಲೇಸರ್ ಹಾಕೋಬೇಕು ಅಂತ ಅನ್ನಿಸ್ಲಿಲ್ವಾ? ಇಲ್ಲ, ಕೋಟು ಹಾಕೋಕ್ಕೆ ಹೋಗಿದ್ದೆ ನಾನು. BA ಕಂಪ್ಲೀಟ್ ಆದಮೇಲೆ ಎಲ್ಲೇ ಹೋಗಿ ಲಾಗೆ ಸೇರಬೇಕು ಅಂತ ಹೋದೆ. ಆದರೆ ಹಣಕಾಸಿನ ಮುಗ್ಗಟ್ಟಿನಲ್ಲಿ ನಾನು ಏನಾರ ಒಂದು ವೃತ್ತಿ ಮಾಡಬೇಕು ಅಂತ ನಾನು ಕಾಂಟ್ರಾಕ್ಟ್ ವೃತ್ತಿ ಪ್ರಾರಂಭ ಮಾಡಿದೆ. ನೀವು ಶಾಸಕರಾದ್ಮೇಲೆ ಹಾಕ್ಬೋದಾಗಿತ್ತು, ಯಾಕೆ ಹಾಕಲಿಲ್ಲ?
ಏನು ಕಂಠ ಇದನ್ನು ನಿಮ್ಮ ಹಳ್ಳಿ ಸೊಗಡು ಚೇಂಜ್ ಮಾಡ್ಕೋಬಹುದಾಗಿತ್ತು. ನೀವು ಹಾಕೊಳ್ಳೋ ದಿರಿಸ್ ಆಗಿರ್ಬೋದು. ಇಲ್ಲ ನಾನು ಮೊದಲು ಪ್ಯಾಂಟು ಶರ್ಟೇ ಹಾಕ್ತಾಯಿದ್ದೆ. ಅದೇನೋ ನನಗೆ ಇದು ಹಳ್ಳಿನಲ್ಲಿ ಹಿಡಿತು. ಅದರಿಂದ ಮೊದಲು ನಾನು ಡಿಗ್ರಿ ಕಂಪ್ಲೀಟ್ ಆಗೋವರೆಗೂ ನಾನು ಪ್ಯಾಂಟು ಶರ್ಟ್ ಹಾಕ್ತಾಯಿದ್ದೆ. ಡಿಗ್ರಿ ಕಂಪ್ಲೀಟ್ ಆಗಿ ನಾನು ಇದಾದಮೇಲೆ ಈ ಪಂಚೆ ಶರ್ಟನ್ನು. ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರಾ ಶಿವಲಿಂಗೇಗೌಡರು? 100% ಸೋಷಿಯಲ್ ಮೀಡಿಯಾನ ನಾನು 2 ಜನ ಇಟ್ಕೊಂಡಿದ್ದೀನಿ. ಸೋಷಿಯಲ್ ಮೀಡಿಯಾ ನೀವು ಪರ್ಸನಲಿ ಯೂಸ್ ಮಾಡ್ತೀರಾ? ಪರ್ಸನಲಿ ಕೆಲವೊಂದು ಗೊತ್ತಾಗಲ್ಲ. ಕೆಲವೊಂದು ಗೊತ್ತಾಗಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ. ಯಾವ್ದು ನೋಡ್ತೀರಾ? ನಾನು ಯಾವುದನ್ನು ನೋಡಲ್ಲ. ನನಗೆ ಬಂದು ಕಾಲ್ ರಿಸೀವ್ ಮಾಡ್ತೀನಿ ಮತ್ತು ಕಾಲ್ ಮಾಡ್ತೀನಿ ಅಷ್ಟೇ. ಅಷ್ಟೇ. ಇನ್ಯಾವ್ದು ನಡೆಯುತ್ತೆ ಅದೆಲ್ಲಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇನ್ಸ್ಟಾಗ್ರಾಮು, ಫೇಸ್ಬುಕ್ ಏನನ್ನೂ ನೋಡೋಕೆ ಹೋಗಲ್ಲ ನಾನು. ಬಟ್ ನೀವು ಅಷ್ಟು ವೈರಲ್ ಆಗಿದ್ದೀರಾ ಸರ್ ಅದರಲ್ಲೇ. ಹೌದು, ಇರ್ಬೋದು. ಈ ವಿಚಾರ ಅಂತಲ್ಲ, ಇವಾಗ ಆಗಿರೋದಲ್ಲ. ನೀವೇನೇ ಮಾತಾಡಿದ್ರು, ಯಾವುದೇ ಸ್ಟೇಟ್ಮೆಂಟ್ ಕೊಟ್ರು ಲಕ್ಷಾಂತರ ಜನ ನೋಡ್ತಾರೆ, ಲಕ್ಷಾಂತರ ಜನ ಶೇರ್ ಮಾಡ್ತಾರೆ. ಆದ್ರೆ ಆ ಬಗ್ಗೆ ನಿಮಗೆ ಗೊತ್ತಿರುತ್ತಾ? ಅದೆಲ್ಲ ಹೇಳ್ತಾರೆ, ನಮ್ಮ ಸ್ನೇಹಿತರುಗಳು ಹೇಳ್ತಾರೆ. ಬಟ್ ನೀವು ಯಾವತ್ತು ಅದನ್ನ ಹತ್ರದಲ್ಲಿ ಮೊನ್ನೆ ಇದು ಇನ್ಸ್ಟಾಗ್ರಾಮು, ಇದು ಫೇಸ್ಬುಕ್ ಅಂತ ಇಲ್ಲ, ನನಗೆ ಅಷ್ಟು ಪೇಷನ್ಸ್ ಇಲ್ಲ. ನನಗೆ ಕಾರ್ಯದ ಒತ್ತಡ ಇದೆ. ಅದೆಲ್ಲ ನೋಡ್ಕೊಂಡು ಕೂತ್ಕೊಂಡು ಅಷ್ಟು ಪೇಷನ್ಸ್ ನನಗಿರಲ್ಲ. ನನ್ನದೇ ಆದ ವೃತ್ತಿನಲ್ಲಿ ನಾನು ಹೋಗ್ತೀನಿ. ಕೆಲವರು ಹೇಳ್ತಾರೆ, ಇವತ್ತು ನೀವು ಮಾತಾಡಿದ್ದ ಅಸೆಂಬ್ಲಿನಲ್ಲಿ ಬಂದಿದೆ, ಭಾಳ 2-3 ಲಕ್ಷ ಜನ ನೋಡಿದ್ದಾರೆ, ನಿಮ್ಮ ಸಬ್ಜೆಕ್ಟ್ ನೋಡ್ತಾರೆ ಜನ ಅಂತ ಹೇಳ್ತಾರೆ. ಭಾಳ ಸಂತೋಷ ಅಂತ ಹೇಳ್ತೀನಿ ಅಷ್ಟೇ. ಒಬ್ಬ ವೈರಲ್ ಸ್ಟಾರಿಗೆ ಎಲ್ಲೆಲ್ಲಿ ವೈರಲ್ ಆಗಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಅನ್ನೋ ಥರ ಆಯ್ತಿದು ನೀವು ಹೇಳ್ತಾ ಇರೋದು. ಹೌದೌದು. ಸೊ ನನ್ನ ಕೊನೆಯ ಪ್ರಶ್ನೆ ಎರಡು. ಹೌ ಸಿಂಪಲ್ ಶಿವಲಿಂಗೇಗೌಡರು ಅವರ ಮಾತಾಗಿರಬಹುದು, ಅವರ ಜೀವನ ಶೈಲಿ ಆಗಿರ್ಬೋದು, ಎಷ್ಟು ಸಿಂಪಲ್ ಆಗಿದೆ? ಭಾಳನೇ ಸಿಂಪಲ್ ಆಗಿದ್ದೀವಿ. ಭಾಳನೇ ನೈತಿಕವಾಗಿ ಬದುಕ್ತಾ ಇದ್ದೀನಿ, ನೈತಿಕವಾಗಿ ಬಾಳ್ತಾ ಇದ್ದೀನಿ. ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಸ್ವಲ್ಪ ಒರಟು ಸ್ವಭಾವದ ಭಾಷೆನ ಉಪಯೋಗಿಸ್ತೀನಿ ಅನ್ನೋದೊಂದು ಬಿಟ್ಟರೆ, ಸ್ವಲ್ಪ ನನ್ನ ಹಳ್ಳಿ ಮೊದಲಿನಿಂದ ಬಂದಿರೋ ಸ್ಟೈಲ್ ಅದು. ನಾನು ಅಭ್ಯಾಸ ಮಾಡ್ಕೊಬಂದಿರೋಂಥ ಸ್ಟೈಲು ಆ ಥರ ಇದೆ. ನನ್ನ ಭಾಷೆ ಒರಟು ಅಂತೇಳಿ ಕೆಲವ್ರಿಗೆ, ನನ್ನ ಕ್ಷೇತ್ರದ ಜನ ಅಂತೂ ಅಡ್ಜಸ್ಟ್ ಆಗ್ಯಾರ ನನಗೆ. ನನ್ನ ಒಡನಾಟದಲ್ಲಿರೋರು ಇವ್ರು ಮಾತಾಡೋದೇ ಹಿಂಗೆ ಅಂತ ಅವ್ರು ತಿಳ್ಕೊಂಡು ಅದಕ್ಕೆ ತಕ್ಕನಾಗೆ ನನ್ನ ಹತ್ರಲ್ಲೂ ವರ್ತನೆ ಮಾಡ್ತಾರೆ. ಹೊಸದಾಗಿ ವರ್ತನೆ ಮಾಡೋವಂಥವ್ರು. ಏಕೆಂದರೆ ಇವರಿಗೆಲ್ಲ ಕೆಲವರಿಗೆ ನಾನು 20 ವರ್ಷದಿಂದ ಗೊತ್ತಿತ್ತು ನನ್ನ ಭಾಷೆ ಇವರಿಗೆ. ಆದರೆ ಅದನ್ನು ಯಾಕೆ ಕೆದಕ್ತಾರೆ ಪದೇ ಅಂತ ಗೊತ್ತಿಲ್ಲ. ಕೊನೆಯದಾಗಿ, ಮೊನ್ನೆ ಅಸೆಂಬ್ಲಿಯಲ್ಲಿ ಆಗಿರೋ ವಿಚಾರ ಆಗಿರಬಹುದು, ಅದಾದ ನಂತರ ಹೊರಗಡೆ ಆಗ್ತಿರುವಂಥದ್ದಾಗಿರಬಹುದು, ಇದೆಲ್ಲದಕ್ಕೆ ಸಂಬಂಧಪಟ್ಟಂಗೆ ನೀವು ರಾಜ್ಯದ ಜನರಿಗೆ, ನಿಮ್ಮ ಕ್ಷೇತ್ರದ ಜನರಿಗೆ, ನಿಮ್ಮ ಪಕ್ಷದವರಿಗೆ ಮತ್ತು ವಿಪಕ್ಷಕ್ಕೆ ಏನು ಹೇಳ್ತೀರಿ? ಈಗ ನಾನು ಮೊದಲನೇದಾಗಿ ಈ ರಾಜ್ಯದ ಜನಕ್ಕೆ ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಘಟನೆ ಇದು. ಅವರ ಪ್ರಚೋದನೆಯಿಂದ ನಾನು ಪ್ರಚೋದನೆಗೆ ಒಳಗಾಗಿದ್ದೀನಿ. ಅದು ಯಾರಿಗಾದರೂ ನಾನು ಪ್ರಚೋದನೆಗೆ ಒಳಗಾಗಿರಬಾರ್ದಾಗಿತ್ತು ಅನ್ನೋ ಭಾವನೆ ಇದ್ದರೆ ಅದಕ್ಕೆ ನಾನು ಅವರಿಗೆ ನಾನೇನು ಪ್ರಚೋದನೆಗೆ ಒಳಗಾಗಿದ್ದೀನಿ ಅದಕ್ಕೆ ನನ್ನ ಆ ಥರ ಭಾವನೆ ಇದ್ದರೆ ಅನಿರೀಕ್ಷಿತವಾಗಿ ನಾನು ಸ್ಟೇಜ್ ತಲುಪಬೇಕಾಯ್ತು. ದಯಮಾಡಿ ನನ್ನನ್ನು ಇದು ತಪ್ಪು ಅರ್ಥ ಗ್ರಹಿಸಬೇಡಿ ಅಂತಕ್ಕಂಥದ್ದನ್ನು ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ. ಒಂದು, ನನ್ನ ಕ್ಷೇತ್ರದ ಜನಕ್ಕೆ ನಾನೇನೂ ತಪ್ಪು ಮಾಡಿಲ್ಲ ಅಂತ ಗೊತ್ತು ಅವರಿಗೆ. ನಾನು ಇದೇ ರೀತಿ ಭಾಷಣ ಮಾಡ್ತಾರೆ ಅವರು. ಇವ್ರು ಕಳ್ಳ ಅಂದರೂ ಅವ್ರು ಅದಕ್ಕೆ ಬೈದಿದ್ದಾರೆ. ಇವ್ರು ಕಳ್ಳ ಅಂತ ಇದ್ದಲೇ ಅವ್ರು ಬೈದಿದ್ದರೆ ಅವ್ರನ್ನ ಹೇಳ್ಬೋದಾಯಿತು ನಾವು. ಇವರು ಅವರ ಮೇಲೆ ವೈಯಕ್ತಿಕವಾದ ನಿಂದನೆ ಮಾಡಿದ್ದು ತಪ್ಪು. ಅದಕ್ಕೋಸ್ಕರ ನಾನು ಈ ಕೆಲವು ಪದಗಳನ್ನ ಬಳಸಿದ್ದೀನಿ. ಅದರಿಂದ ಯಾರೂ ಇದಕ್ಕೆ ತಪ್ಪು ತಿಳ್ಕೊಬೇಡಿ ಅಂತೇಳಿ ನನ್ನ ಕ್ಷೇತ್ರದ ಜನತೆಯಲ್ಲೂ ನಾನು ವಿನಂತಿ ಮಾಡ್ತೀನಿ. ಮತ್ತು ನನ್ನ ಕೊಲೀಗ್ಸ್ ಯಾರಿದ್ದಾರೆ ಅವ್ರಿಗೂ ನಾನು ಅನಿರೀಕ್ಷಿತವಾಗಿ ಅವರ ಒಂದು ನಡೆಗೆ ನಾನೂ ಒಂದು ಒಂದು ಹೆಜ್ಜೆ ಅದು ಮನಸ್ಸಿಗೆ ಒಲದಿದ್ರೂ, ಮನಸ್ಸಲ್ಲಿ ಇಲ್ಲದೇ ಇದ್ರೂ ನಾನು ಈ ಪದ ಬಳಕೆಯನ್ನು ಪ್ರಯೋಗ ಮಾಡಲೇಬೇಕು ಅಂತಕ್ಕಂಥ ನಿರ್ಧಾರನ ಮನಸ್ಸಿನಲ್ಲಿ ಮಾಡಿ ನಾನು ಮಾತನಾಡಿದ್ದೀನಿ. ಅದು ಈ ರಾಜ್ಯದ ಜನ ನನ್ನನ್ನು ಹೆಂಗೆ ಭಾವಿಸ್ಕೊತಾರೆ, ನನ್ನ ತಪ್ಪು ಅಂತಾರೋ ಅವ್ರ ತಪ್ಪು ಅಂತಾರೋ ಆ ಜನ ತೀರ್ಮಾನ ಮಾಡಲಿ. ನಂದೇನಿಲ್ಲ. ನಾನು ಅನಿರೀಕ್ಷಿತವಾಗಿ ಈ ಪದಗಳ ಈಗ ವಿಪಕ್ಷಕ್ಕೆ ಏನು ಹೇಳ್ತೀರಿ?
ವಿಪಕ್ಷ ಇನ್ನು ಮುಂದಾದರೂ ಈಗ 2.5 ವರ್ಷ ತುಂಬಿ ಹೋಗ್ತು, 2.25 ವರ್ಷ, ಇನ್ನು ಮುಂದಾದರೂ ಸದನದಲ್ಲಿ ವಿಚಾರಗಳನ್ನು ಆಧಾರವಾಗಿ ತಗೊಂಡು ಅಂಕಿ ಅಂಶಗಳ ಪ್ರಕಾರ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಗಿಸ್ತಕ್ಕಂಥ, ಸರ್ಕಾರದಿಂದ ಈ ರಾಜ್ಯದ ಜನತೆಗೆ ಒಳ್ಳೇದು ಮಾಡುವಂಥ ನಿರ್ದೇಶನಗಳನ್ನು ಕೊಡುವುದ್ರ ಮುಖಾಂತರ ಈ ರಾಜ್ಯದ ಜನತೆಗೆ ಒಳ್ಳೆಯದಾಗಬೇಕು. ಆ ರೀತಿ ವಿರೋಧಿ ಪಕ್ಷಗಳು ಬರೀ ಈ ಧರಣಿ ಸತ್ಯಾಗ್ರಹ ಇದರಲ್ಲೇ ಆದ್ರೆ ಆಗಲ್ಲ. ಸ್ವಲ್ಪ ಚರ್ಚೆ ಮುಖಾಂತರಲ್ಲೂ ಸ್ವಲ್ಪ ಬೆಳಕನ್ನು ಚೆಲ್ಲಿ ರಾಜ್ಯ ಸರ್ಕಾರನ ಚಾವಟಿ ಬೀಸಿ ಈ ರಾಜ್ಯದ ಜನತೆಗೆ ಒಳ್ಳೇದು ಮಾಡೋದಕ್ಕೆ ಪ್ರಯತ್ನ ಪಡಲಿ ಅವರು. ಕೇಂದ್ರ ಸರ್ಕಾರ ನಿಮ್ಮದೇ ಸರ್ಕಾರ ಇದೆ, ಅಲ್ಲಿ ಹೋಗಿ ರಾಜ್ಯ ಸರ್ಕಾರಕ್ಕೆ ಏನು ಬರಬೇಕು ಅಂತ ಇದೆ ಅದನ್ನೆಲ್ಲ ನೀವು ತಗೊಬನ್ನಿ. ನಾನು ಎಲ್ಲನೂ ಮಾತಾಡ್ಬಿಡ್ತೀನಿ ಅಂತಲೇ ನಾನು ಅವಾಯ್ಡ್ ಮಾಡಿದ್ದು. ನಾನು 1.5 ಗಂಟೆ ಭಾಷಣಕ್ಕೆ ಪ್ರಿಪೇರ್ ಆಗಿ ಬಂದಿದ್ದೆ. ಹೌದು, ನಾನು ಸೆಂಟ್ರಲ್ನಲ್ಲಿ ಇದು ಒಂದಲ್ಲ, ನರೇಗಾದಲ್ಲಿ ನೀವು ಪೆಟ್ಟೊಡೆದಿರೋದು ಈ ರಾಜ್ಯಕ್ಕೆ ಯಾವ್ಯಾವ ಇಲಾಖೆಯಲ್ಲಿ ಏನೇನು ಈ ಬಜೆಟ್ ಮಂಡನೆ ಮಾಡಿದಾಗ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅದೆಲ್ಲವನ್ನೂ ಸವಿಸ್ತಾರವಾಗಿ ತಗೊಂಬಂದಿದ್ದೆ ಡಾಕ್ಯುಮೆಂಟ್ಸ್. ಎಲ್ಲನೂ ನನಗೆ ಮಾತಾಡೋಕ್ಕೆ ಬಿಡಲಿಲ್ಲ ಅಲ್ಲಿ. ಎಲ್ಲನೂ ಎಲ್ಲ ವಿಚಾರನೂ ನಾನು ಏನೇನು ಯಾವ್ಯಾವುದರಲ್ಲಿ 15 ಫೈನಾನ್ಸಲ್ಲಿ ಏನು ಮಾಡಿದ್ದೀರಿ, ಯಾವ್ಯಾವ ಸೆಂಟ್ರಲ್ಲಿ ಸ್ಪಾನ್ಸರ್ ಸ್ಕೀಮ್ಸ್ ಏನಿದೆ ಅವರಲ್ಲಿ ನಮ್ಮನ್ನು ಹೆಂಗೆ ಈ ರಾಜ್ಯನ ಅಸಹಾಯ ಸ್ಥಿತಿ ತಂದಿದ್ದೀರಿ ನೀವು ಅನ್ನೋ ಎಲ್ಲ ವಿಚಾರನೂ ಮಂಡನೆ ಮಾಡಬೇಕು. ಇವತ್ತು ನೀವು ಬರೀ ನರೇಗಾ ಒಂದನ್ನೇ ಅಂತ ಇಟ್ಕೋಬೇಡಿ, ನೀವು ಎಲ್ಲ ವಿದ್ದಲ್ಲೂ ಈ ರಾಜ್ಯ ಸರ್ಕಾರಗಳನ್ನು ಒಂದು ಆರ್ಥಿಕ ಹಿನ್ನಡೆಗೆ ಮಾಡಿ ಅವರನ್ನು ಸಂಕಷ್ಟ ಸಿಗಿಸ್ತಾ ಇದ್ರಿ. ಇದು ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯದಲ್ಲ ಅಂತ ಹೇಳಬೇಕು ಅಂತ ಇದ್ದೆ. ಸರಿ ಸರ್, 4ನೇ ತಾರೀಕು ನೀವು ಪ್ರಿಪೇರ್ ಆಗಿ ಬಂದ್ರಿ, ನಿಮ್ಗೆ ಮಾತಾಡೋ ಅವಕಾಶ ಸಿಗ್ಲಿಲ್ಲ, ಸದನದ ಬಾವಿಗಿಳಿದು ನಿಮ್ಗೆ ಅಡ್ಡಿಪಡಿಸಿದ್ರು, ನಿಮ್ಗೆ ಪ್ರವೋಕ್ ಮಾಡಿದ್ರು ಅನ್ನೋದಿದೆ. ಈ ಸ್ಟುಡಿಯೋದಲ್ಲಿ ಯಾರೂ ಇಲ್ಲ ನಿಮ್ಮನ್ನ ತಡೆಯೋರು. ಯಾವ್ಯಾವ ವಿಚಾರ ಅನ್ನೋದ್ರ ಒಂದಿಷ್ಟು ಹೈಲೈಟ್ಸ್ ಹೇಳ್ಬಹುದಾ, ಜನರಿಗೆ ಗೊತ್ತಾಗಲಿ? ಅಟ್ಲೀಸ್ಟ್ ಈ ವಿಚಾರ ಪ್ರಸ್ತಾಪ ಮಾಡಬೇಕು ಅಂತ ಅನ್ಕೊಂಡು ಬಂದಿದ್ದೆ, ನನಗೆ ಮಾತಾಡೋಕ್ಕೆ ಬಿಡಲಿಲ್ಲ ಅನ್ನೋದು. ಇಲ್ಲ, ನಾನು ಮೊದಲನೇದಾಗಿ ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆ, ಆ ಯೋಜನೆಯನ್ನು ಅತಿ ಹೆಚ್ಚಾಗಿ ತೊಡಗಿಸ್ಕೊಂಡಿರ್ತಕ್ಕಂಥವನು ಈ ರಾಜ್ಯದಲ್ಲಿ ನಾನು ಒಬ್ಬ. ಆ ಯೋಜನೆಯ ಮುಖಾಂತರ ಗ್ರಾಮ ಸ್ವರಾಜ್ಯದ ಕನಸನ್ನು ಕಂಡಿರ್ತಕ್ಕಂಥವನು. ಭಾಳ ಮಟ್ಟಿಗೆ ನನ್ನ ಕ್ಷೇತ್ರದ ಜನ ಕೇಳಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಕಾಂಕ್ರೀಟ್ ರಸ್ತೆಗಳಾಗಿದ್ದಾವೆ, ಯಾವ ರೀತಿ ಹಳ್ಳಿಗಳಲ್ಲಿ ಏನೇನು ಆಗಿದೆ ಅಂತಕ್ಕಂಥದ್ದು ನನ್ನ ಕ್ಷೇತ್ರಕ್ಕೆ ಬಂದು ಒಂದು ಸರಿ ವೀಕ್ಷಣೆ ಮಾಡಿದ್ರೆ ಗೊತ್ತಾಗುತ್ತೆ. ಅದನ್ನು ಇವರು ಗ್ರಾಮದಲ್ಲೇ ಬಿಡದಲ್ಲೇ ಆ ಆಡಳಿತದ ವ್ಯವಸ್ಥೆಯನ್ನು ತೆಗೆದುಕೊಂಡು ಹೋಗಿ ಕೇಂದ್ರಕ್ಕೆ ಎಲ್ಲ ಮಾರ್ಪಾಡು ಮಾಡ್ಕೊಂಡ್ರು. ಕೇಂದ್ರ ಯೋಜನೆಗಳನ್ನು ರೂಪಿಸ್ತಕ್ಕಂಥದ್ದಕ್ಕೆ ಏನು ಮಾಡಿಕೊಂಡ್ರು ಅದು ನನ್ನ ಮನಸ್ಸಿನಲ್ಲಿ ಗ್ರಾಮ ಸ್ವರಾಜ್ಯ. ಮಹಾತ್ಮ ಗಾಂಧೀಜಿ ಹೇಳ್ತಾಯಿದ್ರು, ಜನರ ಕೈಗೆ ಅಧಿಕಾರವನ್ನು ಕೊಡಬೇಕು, ಅದರಲ್ಲೂ ರೈತ ಈ ದೇಶದ ಭಾರತದ ಬೆನ್ನೆಲುಬು, ಅವನ ಸಹಾಯಕ್ಕೆ ನಿಲ್ಲಬೇಕು ನಾವು. ರೈತ ಅಭಿವೃದ್ಧಿ ಆಗ್ದಲೇ ಈ ದೇಶ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಹಾತ್ಮ ಗಾಂಧೀಜಿಯವ್ರ ಕನಸೇನಿತ್ತು ಅದನ್ನು ಮನಮೋಹನ್ ಸಿಂಗ್ರವರು ಭಾಳ ಮಟ್ಟಿಗೆ ಹಣವನ್ನು ಕೊಟ್ಟು ನಿಜವಾಗ್ಲೂ ಗ್ರಾಮಗಳಲ್ಲಿ ಒಳ್ಳೆ ಕೆಲಸಗಳಾಗ್ತಾಯಿದ್ದು, ಎಲ್ಲ ರೀತಿ ಕೆಲಸಗಳಾಗ್ತಾಯಿತ್ತು. ಇವ್ರು ಹೇಳ್ತಾರೆ ಏನು ಮಾಡ್ತಿದ್ರು ನರೇಗಾದಲ್ಲಿ, ಕೊಟ್ಟಿಗೆ ಮನೆಗಳನ್ನ ಕಟ್ಟೋದ್ರಿಂದ ಅವ್ರು ಸುಮ್ಮನೆ ಕಟ್ಕೊಂಡ್ರಲ್ಲ ರೈತರು. ಸಿಂಧಿ ಹಸುಗಳಿದ್ದೀವಲ್ಲ, ಸೀಮೆ ಹಸುಗಳು, ಡೈರಿ ಹೈನುಗಾರಿಕೆ ಎಷ್ಟು ಬೆಳವಣಿಗೆ ಆಗಿದೆ ಅಂತ ಕೇಳಬೇಕು. ಹಳ್ಳಿ ಕಡೆ ಬಂದು 4-5 ಹಸುಗಳನ್ನ ಕಟ್ಕೊಂಡು ಜೀವನ ಸಾಗಿಸ್ಕೊಂಡು ಇವತ್ತು ಸಂಸಾರಗಳು ನಡೆಸ್ತಾ ಇದ್ದಾರೆ. ಇದನ್ನು ಇವರು ಹಲ್ಗಳೆದು ಅದನ್ನು ಯಾವ್ಯಾವ ಯೋಜನೆ ತತ್ತಾರೋ ಗೊತ್ತಿಲ್ಲ. ಅದ್ರ ಜೊತೆಗೆ ರಾಜ್ಯದ ಮೇಲೆ ಇವರು 40% ಬರ್ಡನ್ 10% ಇತ್ತು, 40%ನ್ನು ಏರಿದ್ದು ತಪ್ಪು. ಯಾತಕ್ಕೋಸ್ಕರ ನೀವು 40% ರಾಜ್ಯ ಕೊಡಬೇಕು? ಮನಮೋಹನ್ ಸಿಂಗ್ ಅವ್ರು ಕೊಡಬೇಕಾಯ್ತು, ನೀವ್ಯಾಕೆ ಕೊಡೋಕ್ಕಾಗಲ್ಲ? ನೀವು ಅದನ್ನು ಕಂಟಿನ್ಯೂ ಮಾಡಿ, ಇದು ನಮ್ಮ ಒತ್ತಾಯ. ಅದನ್ನು ಬಿಟ್ಟು ರಾಜ್ಯ ಸರ್ಕಾರದ ಬಜೆಟ್ಟಿಗೆ ನೀವು ಕೈ ಹಾಕಿದರೆ ರಾಜ್ಯ ಸರ್ಕಾರ ಏನು ಮಾಡುತ್ತೆ? ಟ್ಯಾಕ್ಸ್ ಹಾಕೋದೆಲ್ಲ ನೀವು ಕಿತ್ಕೊಂಡಿದ್ದೀರಿ. GST ಟ್ಯಾಕ್ಸ್ ನಿಮಗೂ 18% ಬರುತ್ತೆ, ನಮಗೂ ಸಮವಾಗಿ ಹಂಚ್ಕೊಂಡಿದ್ದೀರಿ. ಕೇಂದ್ರಕ್ಕೆ ಬರ್ತಕ್ಕಂಥ ಏನೇನು ಟ್ಯಾಕ್ಸಸ್ ಬರುತ್ತೆ ನಮಗೆ ಇನ್ಕಮ್ ಟ್ಯಾಕ್ಸಲ್ಲಿ ಕೊಡ್ತಾಯಿಲ್ಲ, ನಮಗೆ ಸೆಸ್ ಚಾರ್ಜ್ ಕೊಡ್ತಾಯಿಲ್ಲ, ಸರ್ವಿಸ್ ಚಾರ್ಜ್ ಕೊಡ್ತಾಯಿಲ್ಲ.
ಏನೇನು ನೀವು ಸೆಸ್ ಕೊಡ್ತಾ ಇಲ್ಲ, ಎಲ್ಲವನ್ನು ನೀವು ತಗೋತೀರಿ. ನಮ್ಮ ರಾಜ್ಯದಿಂದ ಸುಮಾರು 4,75,000 ಕೋಟಿಗಿಂತ ಲಕ್ಷ ಕೋಟಿಗಿಂತ ಅಧಿಕವಾಗಿ ನಿಮಗೆ ಆದಾಯ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಬರ್ತಾಯಿದೆ ರಾಜ್ಯದಿಂದ. ನೀವು ಅದರಲ್ಲಿ ಕೇವಲ 13% 14% ನಮಗೆ ರಿಟರ್ನ್ ಕೊಡ್ತಾಯಿದ್ದೀರಿ 15 ಫೈನಾನ್ಸ್ ಒಳಗಡೆ. ಕೆಲವು ಸ್ಕೀಮ್ಗಳಲ್ಲಿ ಕೇವಲ 65,000 ಕೋಟಿ ಕೊಡ್ತೀವಿ. ಉಳಿದಿರ್ತಕ್ಕಂಥ ದುಡ್ಡನ್ನು ನೀವು ತೊಗೊಂಡ್ಬಿಟ್ಟು ನಮಗೆ ಟ್ಯಾಕ್ಸ್ GSTನೂ ತೊಗೊಂಡ್ಬಿಟ್ಟು ನಾವು ರಾಜ್ಯ ಹೆಂಗೆ ನಡೆಸಬೇಕು, ಇದನ್ನೆಲ್ಲ ನಾನು ಮಾತಾಡಬೇಕು ಅಂತಿದ್ದೆ. ಇದೆಲ್ಲ ತಯಾರಾಗಿ ಬಂದಿದ್ದೆ ನಾನು. ಇದಕ್ಕೆಲ್ಲಕ್ಕೂ ಅಡ್ಡಿಪಡಿಸಿ ಇವನು ಮಾತಾಡ್ತಾನೆ ಅಂತಲೇ ಅಡ್ಡಿಪಡಿಸಿರು. ವಿತ್ ಡಾಕ್ಯುಮೆಂಟ್ ಬಂದಿದ್ದೆ ನಾನು. ವೆಲ್ ಸರ್, ಈ ಸಭೆ ವಿತ್ ಸಭಾ ಮೂಲಕ ಜನರಿಗೆ ಗೊತ್ತಾಯಿತು ನೀವು ಆ ದಿನ ಏನೆಲ್ಲ ವಿಚಾರಗಳನ್ನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ರಿ ಅಂತ ಅಂದು. ಥ್ಯಾಂಕ್ ಯು. ಈ ಸಭೆ ವಿತ್ ಸಭಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮೊನ್ನೆ ಆಗಿರುವಂತಹ ಘಟನೆ ನಿಮ್ಗೆ ಅದರಿಂದ ಎಷ್ಟು ನೋವಾಗಿದೆ, ಯಾಕೆ ನೀವು ತಾಳ್ಮೆ ಕಳ್ಕೊಂಡ್ರಿ, ಇದೆಲ್ಲ ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಎಸ್, ಇದು KM ಶಿವಲಿಂಗೇಗೌಡರ ಮಾತಾಗಿತ್ತು. 4ನೇ ತಾರೀಕು ಸೆಷನ್ನಲ್ಲಿ ಆಗಿರುವಂಥ ವಿಚಾರ ಇದೆಯಲ್ಲ, ಅದು 2 ವರ್ಷದಿಂದ ಯಾವಾಗ ನಾನು ಮಾತನಾಡಬೇಕು ಅಂತ ಅಂದ್ಕೊಳ್ತಾ ಇದ್ನೋ ಅವಾಗೆಲ್ಲ ನನಗೆ ಅಡ್ಡಿಪಡಿಸುವಂತಹ ಕೆಲಸ ಆಗ್ತಾನೇ ಇತ್ತು. ಒಬ್ಬ ಮನುಷ್ಯ ಎಷ್ಟಂತ ತಾಳ್ಮೆ ಇಟ್ಕೊಳ್ತಾನೆ, ಆ ತಾಳ್ಮೆಯ ಕಟ್ಟೆ ನನಗೆ ಅವಾಗ ಒಡಿತು. ಸೊ ಹಾಗಾಗಿ ಹಳ್ಳಿ ಸೊಗಡಿನ ಭಾಷೆಯನ್ನು ನಾನು ಉಪಯೋಗಿಸೋದ್ರಿಂದ, ಹಾಗೆ ನಾನು ಮಾತಾಡೋದ್ರಿಂದ ಅದೇ ಧಾಟಿಯಲ್ಲಿ ನಾನು ಆ ದಿನ ಮಾತಾಡಿದ್ದೀನಿ. ಆದರೆ ಕೆಲವೊಂದಿಷ್ಟು ಪದಗಳನ್ನು ಅಲ್ಲಿ ಬಳಸಬಾರ್ದಾಗಿತ್ತು ಅನ್ನುವಂತಹ ವಿಚಾರವನ್ನು ಕೂಡ ಈ ಇಂಟರ್ವ್ಯೂ ಮೂಲಕ ಹೇಳಿದ್ದಾರೆ. ಅದರ ಜೊತೆಗೆ ಆ ದಿನ ಯಾವೆಲ್ಲ ವಿಚಾರವನ್ನು ಅವರು ಭಾಷಣ ಮಾಡಬೇಕು ಅಥವಾ ಚರ್ಚೆ ಮಾಡಬೇಕು ಅನ್ನೋದನ್ನು ಪ್ರಿಪೇರ್ ಆಗಿ ಬಂದಿದ್ರು ಅನ್ನುವಂತಹ ವಿಚಾರ ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಶರಣು ಸಲಗಾರ್ ಅವರ ಮಡದಿಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ನೋಡೋಣ ಮುಂದಿನ ರೆಸ್ಪಾನ್ಸ್ ಬೇರೆ ಕಡೆಯಿಂದ ಹೇಗಿರುತ್ತೆ, ಏನೆಲ್ಲ ಇರುತ್ತೆ ಅನ್ನೋದು. ಸೊ ಇದು ಸಭೆ ವಿತ್ ಸಭಾದ ಮತ್ತೊಂದು ವಿಶೇಷ ಎಪಿಸೋಡ್ ಆಗಿತ್ತು. ನಾನು ಹೋಗ್ಬರೋ ಸಮಯ. ನಮಸ್ಕಾರ.